ಮಂದಿ ತರ ಮಾಡ್ಕೊಂಡು ಗಂಡನ ಒಂಟಕ್ಷರಲ್ಲೇ ಕರಿತೀಯ ಹೌದು ನಾನು ಹಂಗ ಕರಿಯಾಕೆ ನೋಡ ಏನ್ ಮಾಡಾಮದಿ ಕಾರ ನೋಡಿ ಇನ್ನೊಮ್ಮೆ ಹಂಗ ಕರಿತೀನಿ ಅಂತೀನಲ್ಲ ಏನ್ ಮಾಡ್ತಿ ಅಂದೆ ಏನು ಮಾಡಂಗಿದ್ದೀನ ಬಿಗದ ನಾಲ್ಕು ಬಾರಿಸ್ತೀನಿ ಬೇರೆ ಬೇಸಾಗಿ ಬಾರ್ ಮಾಡ್ತಾವ್ ನಾಲ್ಕು ಏನಂದಿ ಒಂದೊಂದ್ಸಲ ಅನ್ನ ಬಿಗದ್ರ 4 ಬಾರ್ ನನಗ್ ಕಪಾಳ ಅಂದೆ ನನ್ನ ಅಲ್ಲ ಬಾಯಿ ಬಾಳ ಉದ್ದದಳ ನಿಂದು ಬಾಯಿ ಅಷ್ಟೇ ಯಾಕೆ ಉದ್ದ ಹಿಂಗ ಗಪ್ ಗಪ್ ಕೈನೂ ಉದ್ದಾಗ್ತವು ಅವ್ವ ನನ್ನ ಶೂರ ಅಲ್ಲ ನಮ್ಮನಿಗೆ ಬಂದು ನಾವು ಹಾಕಿದ್ದನ್ನ ತಿಂದ ಈಗ ನಮ್ಮೆಲ್ಲ ಗುರ್ರ ಅನ್ನಕತ್ತೀನ ಹುಲಿ ಹಂಗ ನೀನು ಮನೆಗೆ ಬಂದ ಇಲ್ಲಿ ಹಂಗ ಯಾಕೆ ಬಂದ್ಯಪ್ಪ ನಾವೇನು ಕರಿಲಾರ್ದ ಬಂದ್ವನ ನಿಮ್ಮ ಅಪ್ಪ ಕರ್ಕೊಂಡ್ ಬಂದ ನಾವು ಬಂದ್ವಿ ಕರಿಲಾರ್ದ ಬರಕ್ ನಾವೇನು ಕಳಿಸೈತಿ ಅಂತಿಕೊಂಡಿ ನೀನು ಮನಸ್ಸಿರ್ದಿದ್ರಿ ನೀವಲ್ಲಿ ಅನ್ಬೇಕಾಗಿತ್ತ ಆ ಕಡೆ ಯಾಕೆ ಹೋಗಿ ಬಾಯಿ ತಗ ಮೊದಲ ನಮ್ಮ ಹಣೆ ಬರದಾಗ ಬರ್ದಿತ್ತಲ್ಲ ಈ ಬರೀ ಕಷ್ಟ ಪಡ್ಬೇಕಂತ ಏನ್ ನಮ್ಮ ಹಣೆ ಬರ್ದಿತ್ತಾಗ್ತದ ಅಂತ ಈ ಬಾಯಿ ನನಗೆ ಗಂಟು ಬಿದ್ಲು ಮುಂದಿಂದ ಬಂದು ನಿಮ್ಮ ಪ್ರಾಚೀನಪ್ಪ ಅವಾಗ ಗೊತ್ತು ನನಗೇನು ಗೊತ್ತಪ್ಪ ನನ್ನ ಹುಲಿರಾಜ ಅನ್ನೋ ಮಾವ ಇನ್ನ 100 ಸಲ ನನಗೆ ಖುಷಿ ಆಗತ್ತೆ ಹುಲಿರಾಜನ ನಾನು ಯಾವಾಗ ನಿನ್ನ ಮಗಳ ಬಾಯಿ ನನಗೆ ಗಂಟು ಹಾಕಿದ್ಯೋ ಅವತ್ತ ಇಲ್ಲಿ ರಾಜ ಅದೇ ಮಾವ ಎಷ್ಟು ದಿವಸದಿಂದ ನೀನು ಹತ್ತಿರ ಕಣ್ಣು ನನ್ನ ಮೇಲೆ ಇಟ್ಟಿದ್ದು ನಮ್ಮ ಅಪ್ಪಗೆಲ್ಲ ಹಂಗ ಮಾತಾಡಕ್ ಹೋಗ್ಬೇಡ ನೀನು ನಮ್ಮಪ್ಪ ಅಂದ್ರೆ ಏನಂತ ತಿಳ್ಕೊಂಡಿನಿ ಈ ಊರ ಲಿಂಗರಾಜರ ಅಂಗರಕ್ಷಕ ನಿಮ್ಮಪ್ಪ ಇವ ಲಿಂಗರಾಜ ಸುಬೇದರ ಅಂಗರಕ್ಷಕಲ್ಲಿ ಇವ ಪ್ರಸಂಗ ಬಿದ್ರೆ ಅವ್ರನ್ನ ನುಂಗೋ ಭಕ್ಷಕನೇ ಜೀವ ಇಲ್ಲಿ ನಿನಗೇನು ಕಡಿಮೆ ಮಾಡಿನ್ಲೆ ತಿನ್ನಾಕ್ ಕಡಿಮೆನ ಉಣ್ಣಾಕ್ ಕಡಿಮೆನ ಉಡಾಕ್ ಕಡಿಮೆನ ಏನು ಕಡಿಮೆ ಮಾಡಿನ ಹೇಳಲಿ ನಿನಗೆ ಸಂಪೂರ್ಣ ಮಂದಿ ಅದು ಬಂದು ಬಡದಾರ ಈ ನಾರದ ಸ್ವರ್ಗಿ ನೀ ತಿನ್ನಕ್ ಕಡಿಮೆ ಅಂತ ಕೇಳ್ತಿಲ್ಲ ಏನೇನು ಏನು ಕಮ್ಮಿ ಆಗಬಾರದು ಮನುಷ್ಯಾಗ ಅದನ್ನ ಕಮ್ಮಿ ಮಾಡಿ ಯಾವ್ದದ ನನ್ನ ತನ ನಾ ಯಾರು ಇಲ್ಲಿಗೆ ಯಾಕೆ ಬಂದೆ ಇಲ್ಲಿ ಬಂದು ಮಾಡೋದೇನು ಮುಂದೆ ಎಲ್ಲಿಗೆ ಹೋಗೋದೇನು ಇವು ಯಾವುದೋ ತಿಳಿದಂಗಾಗೈತು ಮರ ನನಗ ಅದಕ್ಕೆ ನಾವೇನು ಮಾಡೋಣಪ್ಪ ಹೌದಪ್ಪ ಅದು ನನ್ನ ಕರ್ಮ ನನ್ನ ಮನಸ್ಸಿನಾಗ ನಾನು ಅಂದ್ಕೋತೀನಿ ನೀ ಏನ್ ಮಾಡ್ತಿ ಬಿಡಪ್ಪ ನೋಡ್ ಜೀವ ಬಾಯ್ಲೆ ಒಂದು ಮಾತು ಹೇಳ್ತೀನಿ ಕೇಳಿದೆ ಅಂದ್ರ ನಿನಗ ಸುಖ ಆಗತ್ ನೋಡ್ಲೆ ಕೇಳ ನಮ್ಮಪ್ಪ ಏನ್ ಹೇಳ್ತಾನ ಬರೋಬ್ಬರೇ ಕೇಳು ನಿಮ್ಮ ಅಪ್ಪನ ಮಾತು ಕೇಳಿ ಸುಖ ಉಣ್ಣಕತ್ತೀನಿ 2 ಕೈಲಿ ಇನ್ನೂ ಕೇಳಿ ಸಾಕಷ್ಟು ಸಲ ಹತ್ತೀನಿ ಮತ್ತೆ ನಾನು ಬುದ್ಧಿ ಭ್ರಮೆಯಾಗಿ ನಿಮ್ಮ ಬಲಿಯಾಗಿ ಬೀಳ್ತೀನಿ ಮಾವ ಮೊದಲು ನಾನಲ್ಲಿದ್ದಾಗ ಈ ಕಷ್ಟ ಸುಖ ಚಿಂತಿ ವ್ಯಸನ ಯಾವುದು ಹಚ್ಕೊಳ್ಳಾರ್ದ ನಾನಾಗಿದ್ದೆ ಯಾವುದೋ ಒಂದು ಸಂಬಂಧ ಹಚ್ಕೊಂಡು ನೀ ಅಲ್ಲಿ ಬಂದಿ ನನ್ನ ಮಗಳು ರಂಬಿ ತಂಗಿದ್ದಾಳ ಗೊಂಬಿ ಆಗ್ಯಾಳ ನಿನ್ನ ಬಹಳ ಪ್ರೀತಿ ಮಾಡ್ತಾಳ ಅಂತ ಏನೇನೋ ಹೇಳಿ ನಾನಿಲ್ಲಿ ಕರ್ಕೊಂಡು ಬಂದಿ ಅಲ್ಲ ನಮ್ಮಪ್ಪ ಹೇಳಿದ್ದೇನು ಸುಳ್ಳ ನಿಮ್ಮಪ್ಪ ಹೇಳಿ ಸುಳ್ಳು ಅಂತ ನಾ ಕೇಳಿಲ್ಲ ನಾ ಏನೋ ಮಾವ ಅಲ್ಲಿ ಅದು ಏನೋ ಅಂತಾರಲ್ಲಿ ಅದನ್ನ ನಮ್ಮ ಮಗಳು ರಂಬಿ ತಂಗಿದ್ದಾಳ ಗೊಂಬಿ ತಂಗಿದ್ದಾಳ ನಮ್ಮಪ್ಪ ಹೇಳಿದ್ದೇನು ಸುಳ್ಳನ ಅಂತ ಕೇಳ್ತಾಳೆ ಲೇ ಮಾಯವ್ವ ನಿನ್ನ ಗಂಡಗ ತುಳು ಬೀಳು ತುಪ್ಪ ಕುಡಿಸಿರು ಅತ್ತಲ್ಲಿ ನೆನಪ ಬತ್ತಾವಲ್ ನೋಡ್ಬೆ ಹೆಂಗ ಬತ್ತತ್ತು ಮಾವ ಹೊರ್ತಿನೆಲ್ಲ ಹಸಿ ಇದ್ದಂಗೆ ಹಸಿ ಇರೋದದು ನೀ ಮ್ಯಾಲ ಎಷ್ಟು ಬಿಸಿ ಮಾಡಿದ್ರು ಈ ಮ್ಯಾಲ ಹಸಿ ಬಿಸಿ ಹೋಗೋದೇ ಇಲ್ಲ ನನ್ನ ಸ್ವರೂಪನ ಮರ್ಯಾದನೇ ಇಲ್ಲ ದಿನ ಹೋದಂಗೆಲ್ಲ ಐತಲ್ಲ ನಿನಗ ಮಾತ್ರ ನಮ್ಮಪ್ಪ ಏನ್ ಹೇಳ್ತಾನ ಬರ್ತೀಯಲ್ಲ ಹಂಗ ನಮ್ಮಪ್ಪ ಏನ್ ಹೇಳ್ತಾನ ಹೇಳ್ತಿಲ್ಲಪ್ಪ ನೀನು ಏನ್ ಹೇಳ್ಬೇಕು ಅವಂಗ ಈ ಪರಿ ಕಾಡ್ಸಕ್ ಕುಂತಂದ್ರ ರಸ್ತಾದಾಗ ಜಗಳ ನಿಮ್ದು ಬರೇ ನಮ್ಮಪ್ಪ ದಿನ ನನಗೇನ್ ಹೇಳ್ತಾನಲೇ ಮಾಯಿ ಬಣ್ಣ ಕಂಡು ಕಣ್ಣು ಕೆಡ್ಸೋಬೇಡ ಅಂತ ದಿವಸ ನನ್ನ ಅಂತರಾತ್ಮಕ್ ತಿಳಿಸ್ತಾನ ಅಯ್ಯ ಹೇಳ್ಬೇಡ ಸುಮ್ಮನೆ ನಿಂದ್ರಬಾರ್ದ ನಿಮ್ಮ ಅಪ್ಪ ಬುದ್ಧಿ ಹೆಂಗೈತ ನನಗೆ ಗೊತ್ತಿಲ್ಲ ಹೋಗ್ಬೇಡ ನಮ್ಮಪ್ಪನ ಸುದ್ದಿ ತಂದೆ ಮಕ್ಕಳು ಮಾತ್ರ ಇಬ್ರು ಹೋಗ್ಬೇಡ್ರಿ ನೀವು ಹೋಗಿದ್ದ ಅಂತಂದ್ರ ಕಾಮಣ್ಣನ ಸುಟ್ಟಂಗೆ ಸುಟ್ಟು ಬಿಡ್ತೀನಿ ಇಬ್ರು ನಿಮ್ಮ ಏ ಜೀವ ಹಾಗಲ್ಲಪ್ಪ ಬದುಕು ಮಾಡೋ ರೀತಿ ಅಂದ್ರ ಗಂಡ ಹೆಂಡಿರು ಅಂದ್ರ ಸಂಸಾರದೊಳಗ ಬಹಳ ಸುಖ ಸಿಗ್ತದ
ಯಾಕೆ ಲಗ್ನ ಅಂದ್ರೆ ಲಗ್ನ ಆದವ್ರಿಗೆ ಸುಖ ಎಲ್ಲಿ ಸಿಗುತ್ತೋ ಮಾವ, ದಿನ ಕಳೆದಂಗ ದುಃಖನೇ ಹೆಚ್ಚಾಗದದು. ಅಲ್ಲೋ ಮಾವ, ಮೊದಲು ನಾನು ನಮ್ಮ ಊರಾಗಿದ್ದಾಗ ಮಂದಿ ನನ್ನ ಜೀವ ಅಂತ ಕರಿತಿದ್ರು. ಯಾವಾಗ ನೀ ನನ್ನ ಮಗಳ ಗಂಟು ಹಾಕಿದ್ವು ಅವಾಗ ನನ್ನ ಜೀವ ಅಂತ ಕರ್ಲಿಕ್ಕೆ ಚಾಲು ಮಾಡಿದ್ರು. ಈ ಸಂಸಾರಕ್ಕ ತಳನಿಲ್ಲ ಬುಡನಿಲ್ಲೋ ಮಾವ, ಉಳ್ಳಾಕ ಮಗಿ ಇದ್ದಂಗ ಯಾವಾಗ ಫಟ್ ಅಂತ ತೊಡೆದು ಹೋಗ್ತು ಅದು ಮಾತ್ರ ಸತ್ಯ. ನೀ ತಿಳಿದಷ್ಟು ಈ ಪ್ರಪಂಚ ಪಳ್ಳಾಗಿದ್ರ ಇದ್ರ ಉದ್ಧಾರಕ್ಕಂತ ಶ್ರೀಹರಿ 10 ಅವತಾರ ಯಾಕೆ ಎತ್ತಿದ್ನಪ್ಪ? ಅವೇನ ಅವತಾರ ಎತ್ತನ ಅವತಲ್ಲಿ ದೇವ್ರ ಅವತಾರ ಎತ್ತವನು ನಾನ, ಮಣ್ಣಾಗ ಹೋಗೋನು ನಾನ. ಈಗ ನೀನ್ ಅನ್ಕೊಂಡಿದಿ ನೀನ ದೇವ್ರ ಅಂತ ತಿಳ್ಕೊಂಡ ಬಿಟ್ಟೇನ? ನಾನು ಬಿಟ್ಟು ದೇವರಿಲ್ಲ, ಮಣ್ಣು ಬಿಟ್ಟು ಮಡಿಕಿಲ್ಲ. ನರ ಅಂದ್ರು ನಾನ, ನಾರಾಯಣ ಅಂದ್ರು ನಾನ. ಅಂತೂ ತಲೆ ಪೂರಾ ಕೆಟ್ಟೈತೆ. ಮಾಯವ್ವ, ಎಲ್ಲಿ ನಿನ್ನ ಗಂಡಗೆ ಹುಚ್ಚು ಹಿಡಿತದೋ ಏನು? ಹುಚ್ಚು ಹಿಡಿದಿತ್ತು ಮಾವ, ಆದ್ರ ಪುಣ್ಯದ ಬಲ ಬಾಳ ಇತ್ತು ಅಂತೆಲ್ಲ ತಿಳಿಲಿಕ್ಕಿತ್ತು. ನಾ ಹಿಂಗ ಯಾಕಾದೆ ಎಂಬ ಲೆಕ್ಕ ಸಿಕ್ತು. ಏನ್ ಕೇಳಾಕ ನಿಂತೀವಿ, ಹೇಳ್ಬಿಡಲ್ಲ ನೀನು ವಾಮನ ಅವತಾರ ಏನಂತ? ಇನ್ನೇ ಅವತಾರ ಅಲ್ಲ, ಇನ್ನ ಫಸ್ಟ್ನೇದ ನಾ ಹೆಂಗ ದೇವರಾಜೆ ನನ್ನ ಅವತಾರ ಯಾವ್ದೊಂದು ಹೇಳ. ಹಾ ಹಂಗ ಬರ್ರಿ ಮತ್ತ ತಾರಿಗೆ. ಹಾಗಾದ್ರೆ ನಾನು ಅವತಾರ ಹೇಳ ಬಾಬಾ, ಹೇಳಪ್ಪ ನನ್ನ ಅಳಿಯ. ಹರಿ ಎತ್ತಿದ ಅಂತ ಹೇಳೋ 10 ಅವತಾರಲ್ಲಿ ಮೊದ್ಲೆದ್ದೆ ಮತ್ಸ್ಯ ಅವತಾರ. ಮತ್ಸ್ಯ ಅಂದ್ರ ಮೀನು. ತಂದೆಯ ರೇಜಸ್ಸಿನಿಂದ ಬೀಜಾಂಶದಿಂದ ಕರೆಸಿಕೊಂಡು ಮೀನು ರೂಪದಿಂದ ಈಸಿ ತಾಯಿ ಗರ್ಭವನ್ನು ಸೇರಿದ್ದಲ್ಲ, ಅದು ನನ್ನ ಮೊದಲೇ ಅವತಾರ ಮತ್ಸ್ಯ ಅವತಾರ. ಮುಂದೆ ತಾಯಿ ಗರ್ಭದಲ್ಲಿ 1 ತಿಂಗಳ ಕಳೆಯೋದ್ರೊಳಗೆ ಮೀನಿಗಿದ್ದಂತ ನನಗಿದ್ದ ಬಾಲ ಒಳ ಸೇರಿ ರಕ್ತದ ಕರುಣೆಯಾಗಿ ಕೂರ್ಮ ರೂಪ ಧರಿಸಿದೆ. ಅದೇ ನನ್ನ ಕೂರ್ಮ ಅವತಾರ ಮಾವ. ಕೂರ್ಮ ಅಂದ್ರ ಆಮೆಪ ಗೊತ್ತದಿಲ್ಲ, ಕರ್ಮನ ಪ್ರಭಾವ. ಗೊತ್ತೈತೆ ಹಳ್ಳಿ, ಏನು ಹೊಸ ಸುದ್ದಿ ಹೇಳ್ದಂಗೆ ಮಾಡ್ತಿಲ್ಲ. ಕೂರ್ಮ ಅಂದ್ರೆ ಆಮೆ ಅನ್ನೋದು ನಮಗೂ ಗೊತ್ತೈತಿ. ಮುಂದಿನ ಹೇಳು. ಅಲ್ಲಿ ನಿಮ್ಗೆ ಗೊತ್ತಿಲ್ಲ ಅಂತಾನೆ ಹೇಳಿದೆ. ಮತ್ಸ್ಯ ಕೂರ್ಮ 2 ಅವತಾರ ಮುಗಿದ ಮೂರನೇದ್ದೆ ವರಾಹ ಅವತಾರ. ವರಾಹ ಅಂದ್ರ ಹಂದಿ. ಏನಂದಿ? ಹಂದಿ. ನನಗಂದಿ? ಮಣ್ಣಿಗಲ್ಲ ಅಂದಿತ್ತು. ನಿನಗ ಮಗಳ ಕೊಟ್ಟ ಲಗ್ನ ಮಾಡಿ ನನಗ ಹಂದಿ ಅಂತಿ? ವರಾಹ ಅಂದ್ರ ಹಂದಿ. ಹಂಗೆ ಹೇಳ ಮತ್ತೆ. ಹಂದಿಯ ವಾಸಸ್ಥಾನ ನರಕ ಸದೃಶವಾದದ್ದು. ರಕ್ತ ಮಲ ಮಾಂಸ ಮೂತ್ರದಲ್ಲಿ ನರಕದ ಮಧ್ಯದಲ್ಲಿ ವಾಸುವ ಹಂದಿಯಂತೆ ತಾಯಿ ಗರ್ಭದಲ್ಲಿ ಕಳನ್ನಲ್ಲ, ಅದೇ ನನ್ನ ವರ ಅವತಾರ. ಮುಂದೆ ಈ ನರಕ ಯಾತನೆ ಅನುಭವಿಸಲೇ ಸಾಕಾಗಿ ಡಿಂಬಾವಶಿಂದ ಕಂಬವನ್ನು ಸೀಳಿ ತಾಯಿ ಗರ್ಭವನ್ನು ಹೊರ ಬಂದಲ್ಲ, ಅದ ನನ್ನ ನರಸಿಂಹ ಅವತಾರ. ಮುಂದೆ ಬಾಬಾವನ ವಾಮನ ಅವತಾರ ಕಥೆಯನ್ನ ಲೇ ಹಂಗ ಹೇಳಲಿ. ಇದನ್ನು ಒಂದು ದೊಡ್ಡ ಪುರಾಣನ ಹೇಳ್ದಂಗೆ ಮಾಡಕತ್ತಿಯಲ್ಲ ನೀನು. ದೇವ್ರು ಎತ್ತಿದ 10 ಅವತಾರಗಳು ಹೆತ್ತು ಪುರಾಣಗಳು ಹೆಂಗವ, ಈ ಜೀವನ ರಹಸ್ಯರು ಹಂಗ ಪುರಾಣ ಇದ್ದಂಗ ನಾವ. ಮತ್ತ ಅದನ್ನೊಂದು ಹೇಳಿಲ್ಲಲ್ಲ ಮರೆ, ಕಲ್ಕಿ ಅವತಾರ. ಕಲಿಕೆ ಅವತಾರ ಎಷ್ಟು ಅವಸರ ಮಾಯವ, ನಿಂಗೆ ಇನ್ನ ಅವತಾರ ಬಾಳ ಅವತಾರಿ. ಅವತಾರನ ಹೇಳಿಲ್ಲ, ಇನ್ನ ಕಲಿಕೆ ಅವತಾರ ವಾಮನ ಅವತಾರ ಅಂದ್ರ ಬಲು ಚಿಕ್ಕದು ಮತ್ತು ಸಣ್ಣ ಸುಂದರವಾದದ್ದು. ಕಂಡವರು ಮೋಹಿಸಿ ಮುದ್ದು ಕೊಡುವಂಥದ್ದು. ಅದು ನನ್ನ ಬಾಲ್ಯತನ. ಅವರಿವರ ಪ್ರೇಮ ಪಡೆದು ಪರರ ಕೈ ತುತ್ತು ದಾನ ಪಡೆದು ಪರರ ಕೂಸಾಗಿ ಬೆಳೆದ ಬಾಲ್ಯಾವಸೆ ನನ್ನ ವಾಮನ ಅವತಾರ. ಮುಂದೆ ಯೌವನ ಕಳೆದು ಯಾವಾಗ ಬಾಲ್ಯ ಕಳೆದು ಯೌವನದ ಕೋರ್ಮಾನದಲ್ಲಿ ಕಾಲಿಟ್ಟೆನೋ ಅಂದೇ ನಾ ಪರಶುರಾಮ. ಅವರಿವರನ್ನು ಹೊಡಿಸಿಕೊಳ್ಳುತ್ತಾ ಬಯಸಿಕೊಳ್ಳುತ್ತಾ ಯಾವ ಉನ್ಮಾತ ವ್ಯವಸ್ಥೆ ಕೋರ್ಮಾನದಲ್ಲಿ ಕಳೆಯವರೆಲ್ಲರೂ ಪರಶುರಾಮನ ಅವತಾರವೇ. ಮುಂದಿಂದ ರಾಮ ಅವತಾರ ಮಾವ. ಸರಿ ಬೇ ಅಲ್ಲಿ ಮಗನ, ಇಲ್ಲಿ ತನಕ ಏನ ಹೇಳಿದಲ್ಲ, ತೇರಿಗೆ ಒಂದೊಂದ ಉಚ್ಚೆತ್ತಿ ಒಂದೊಂದ ಹೋಲಿಕೆ ಮಾಡ್ಕೊಂತ ಬಂದಿ ಮಗನ. ಇದನ್ನ ಹೋಲಿಸ್ತಪ್ಪ ಈಗ ಮಾವ. ದೇವರ ದಯದಿಂದ ಈ ಪ್ರಪಂಚಕ್ಕೆ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ ನಂಗ. ಹೇಳ್ತೇನೆ ರಾಮಾಯಣ ಸುದ್ದಿನ ಮಾವ. ನಿನ್ನ ಮಗಳ ಮಾಯಿನ ಅಗ್ನಿ ಸಾಕ್ಷಿಯಾಗಿ ಪರಿಗ್ರಹಿಸಿ ಏಕಪತಿ ಋತಸ್ಥಾಂತಿ ಅಂತಾದೆ, ಅದ ನನ್ನ ರಾಮಾವತಾರ. ಮುಂದ ಅಂದ್ರ ಈಗ ನಿನ್ನ ಮಗಳೊಂದಿಗೆ ರಾಸಲೀಲಿ ಏನು ತನ್ಮಯನಾಗಿ ಹೋಗಿನಲ್ಲ, ಸದ್ಯ ಅದೇ ನನ್ನ ಕೃಷ್ಣಾವತಾರ ಮಾವ. ಭಗವಂತ ಅರ್ಜುನಿಗೆ ಉಪದೇಶ ಮಾಡಿದಂತೆ ನಾನು ಸಹ ನನ್ನ ಸ್ವರೂಪದ ರಸಾನಂದ ಹಾಗೂ ಜೀವನ ರಚ ಜಟಿಲ ಸಮಸ್ಯೆಯನ್ನ ಸದ್ಯ ನಿನ್ನ ಮುಂದೆ ವಿಷದಪಡಿಸುತ್ತಿರುವ ಅವತಾರವೇ ಕೃಷ್ಣಾವತಾರ. ಇನ್ನು ವಯಸ್ಸಿನ ವಯೋವೃದ್ಧಕ್ಕನುಸಾರವಾಗಿ ರಕ್ತದ ಬಲ ಕಮ್ಮಿಯಾಗಿ ಬುದ್ಧಿಯ ಬಲದಿಂದ ಬೆನ್ನು ಬಾಗಿ ಬರುವ ಅವತಾರವೇ ಬೌದ್ಧ ಅವತಾರ. ಅಲ್ಲ, ವಾಮನ
ಅವತಾರ ಹೇಳಿದಿ, ಎಲ್ಲಾನು ಹೇಳಿದಿ, ಮತ್ತೆ ಕಲಿಕೆ ಅವತಾರ ಅದೊಂದು ಹೇಳ್ಬಿಡಲ್ಲ. ಈಗ ಬಂತು ನೋಡು ಕಲಿಕೆ ಅವತಾರ. ನೋಡು ಮಾವ, ಜನನ ಮರಗಳ ಪರಿಭ್ರಮಣವನ್ನು ತಪ್ಪಿಸಿ ಈ ಪ್ರಾಚೀನ ಕರ್ಮವನ್ನು ಹೊತ್ತು ಮರದಿಂದ ಈ ಮಾಯನ್ನು ಗೆದ್ದು ನಾನು ಎನ್ನುವ ಈ ಶರೀರವನ್ನು ಅಳೆದು ಅರಿವಿನ ಕುದುರೆಯನ್ನೇರಿ ಎಂದು ಹೋಗ್ತೀನೋ ಅದೇ ನನ್ನ ಕಲಿಕೆ ಅವತಾರ. ಹೆಂಗಿತ್ತಪ್ಪ ಮಾವ ನನ್ನ ಜೀವನದ ಪ್ರಭಾವ? ಅಡ್ಡಿಲ್ಲ, ಹುಡುಗ ಬಾಳ ಜಾಣಿತಿ ಅಲ್ಲಿ ಲೇ ಜೀವ. ಇಟ ತನಕ ಎಲ್ಲ ಹೇಳಿದಲ್ಲ, ಇದರಿಂದ ಏನಾರ ತುಂಬುತ್ತಂತ ಮಾಡ್ಯಾನ? ಯಪ್ಪ ಹೊಟ್ಟಿ ತುಂಬೋದಿಲ್ಲೋ ಯಪ್ಪ, ನೆತ್ತಿ ತುಂಬುತ್ತಿದ್ರು. ಹೊಟ್ಟಿ ತುಂಬಲಿಲ್ಲ ಹೋಗು, ನಾವು ಉಪವಾಸ ಇದ್ದ ಬಹಳ ದಿವಸ ಆತ. ಈ ಬಾ ಹೋಗನ್ನ ಕತ್ತಿ ಚಾಕ್ರಿ ಆದ್ರೂ ತಪ್ಪಿದ್ರೆ ಸಾಕು. ಪ್ರಾಚೀನಪ್ಪ, ಪ್ರಾಚೀನಪ್ಪ, ಇವ್ಯಾಕ ಬಂದಪ್ಪ ಕೈಚಿಲ್ಲಪ್ಪ? ಬನ್ನಿ ರುದ್ರಪ್ಪನವ್ರಿ, ಇವನೇ ನಿನ್ನ ಅಳಿಯ? ಹೌದ್ರಿ ಹೌದ್ರಿ, ಅಳಿಯನು ಹೌದು, ನಮ್ಮನೆ ಬಳಿಯೋನು ಹೌದ್ರಿ. ಸಮಯ ಬಿದ್ರು ಮನಿ ತೊಳೆಯವನು ಹೌದು. ಅಂತೂ ದಂಪತಿಗಳಲ್ಲಿ ಮಾನನು ಕೈತಾನ್ರಿ ಅವ, ಹಂಗ ಬಿಡಂಗಿಲ್ಲ ಅವ. ಅಂತೂ ದಂಪತಿಗಳಲ್ಲಿ ತುಂಬಾ ಸರಸವಿದ್ದಂತೆ ಕಾಣುತ್ತದೆ. ಹೇ, ದಂಪತಿಗಳು ಸರಸ್ ಇರ್ಬೇಕ್ರಿ, ಆದ್ರ ಸರಸ್ ಎಷ್ಟದ 4 ಪಟ್ಟು ಬಿರ್ಸಾನು ಐತ್ರಿ. ಅವೆರಡೂ ಬೆರ್ತಾಗಲೇ ಅಲ್ವೇನೋ ಜೀವನ ಸಮರಸ? ಎರಡು ಗೊತ್ತವನ್ರಿ ಮಗ? ಅಡ್ಡಿಲ್ಲ, ಎರಡರಿಗೂ ಪಳಗಿದ ಹುಲಿ ನೀವು. ಏನು ನನಗೆ ಅನುಕ ಮಾಡುವೆಯ? ನಾ ಯಾಕೆ ನಿಮ್ ಹುಡುಗಾಟ ಮಾಡ್ರಿ? ರುದ್ರಪ್ಪನವ್ರ ಸಿಟ್ಟು ಕೇಳಬೇಡ್ರಿ, ಹುಡುಗ ಇನ್ನು ಸಣ್ಣ ತಲೆ ಮೇಲೆ ಮಾಂಸ ಇನ್ನ ಅರಿಲ್ರಿ ಅವಾಗ. ಹಾ ರುದ್ರಪ್ಪನವ್ರ ಇನ್ನೊಂದು ವಿಚಾರ, ಇವಂಗ ಯಾರು ಹೆಣ್ಣು ಕೊಡಲ್ಲಂತೆ ನನ್ನ ಮಗನ ಲಗ್ನ ಮಾಡಿ ಕೊಟ್ಟಿನ್ರಿ ಇವಾಗ. ಇನ್ನೊಂದು, ಇವಂಗ ನಾವು ಯಾವುದೋ ಕೆಲಸ ಕೊಟ್ರು ಆ ಕೆಲಸ ಮಾಡಿ ಮುಗಿಸೋ ಮಟ್ಟ ಬಿಡೋ ಮಗನ ಅಲ್ರಿ ಇವ. ಹಾ ಹೌದೇನೋ ಜೀವ? ಯಾಕ ನಮ್ಮ ಪರೀಕ್ಷೆ ಮಾಡ್ತೀರಿ ನೀವು? ಹೌದು, ಇಂದು ನಿನ್ನ ಬುದ್ಧಿ ಪರೀಕ್ಷೆ ನಮ್ಮಿಂದಲೇ ಆಗಲಿ. ಅದೇನೆಂದರೆ, ಅಲ್ರಿ ನಾನು ಕೊಡುವ ಒಂದು ಓಲೆಯನ್ನು ವೇಷ ಬದಲಾಯಿಸಿಕೊಂಡು ಹೋಗಿ ರಕ್ಕಸಿಗೆ ಅರಮನೆಗೆ ಮುಟ್ಟಿಸಿ ಬರಬೇಕು. ಏನು? ಯಪ್ಪ, ಇಟ್ಟು ದಿವಸ ತಂದಿ ಮಗಳ ಮನಿ ಜವಾಬ್ದಾರಿನ ಸಾಕಾಗಿತ್ತು ನನಗೆ, ಇನ್ನು ರಾಜಕೀಯ ಇಟ್ಕೊಳ್ಳಿ. ಅಯ್ಯಪ್ಪ, ಯಾಕೋ ಜೀವ ಸುಮ್ಮನಾದಿ? ಹೆದರಿದಿ ಏನು? ಹೆದರಾದ ನನ್ನ ಹಣೆ ಬರದಾಗ ಬರ್ದಿಲ್ರಿ, ಆದ್ರೆ ಈ ರಾಜಕೀಯ ಕೆಲಸಕ್ಕೆ ನನ್ಗೆ ಎಳಿಬೇಡ್ರಿ ಅಂತೇಳಿ. ಏನು ನನಗೆ ರೊಕ್ಕ ಕೊಡ್ತೀರಿ, ಪುಕ್ಸೆಟ್ಟೆ ಮಾಡಿಸೋದ್ರಿ ಕೆಲಸನ? ಜೀವ, ಈ ಕಾರ್ಯವನ್ನು ನಾನು ಪುಕ್ಕಟ್ಟೆಯಾಗಿ ನಿನ್ನಿಂದ ಮಾಡಿಸಿಕೊಳ್ಳುವುದಿಲ್ಲ. ನೀನಿದನ್ನು ಹುಷಾರಿನಿಂದ ಮಾಡಿದ್ದೆ ಆದರೆ ನಿನಗೆ 100 ವರಹ ಬಹುಮಾನ ಕೊಡುವುದಲ್ಲದೆ ನಮ್ಮ ಸುಬೇದಾರನ ಬಳಿ ಒಂದು ಅಧಿಕಾರವನ್ನೂ ಕೊಡಿಸುತ್ತೇನೆ. ನೋಡಲಿ, ದೊಡ್ಡವ್ರ ಕೃಪ ಇರ್ಲಿ ತಲೆ ಮೇಲೆ, ಬೇರೆ ತಲೆ ಮೇಲೆ ಕೂದಲ ಬೆಳೆಸಿದ್ರೆ ಅಷ್ಟ ಅಲ್ಲ. ಒಟ್ಟಿ ಒಳ್ಳೆ ಅನ್ನಬೇಡ ಮರೆಯ. ಹೂ ಅನ್ನಲಿ, ಹೂ ಅನ್ನ, ಹೂ ಅನ್ನಲಿ, ಹೂ ಅನ್ನಲಿ. ಹೂ ಅಲ್ಲಿ ಎಲ್ಲಿ ಬಿಡ್ತೀರಿ ನೀವಿಬ್ರು? ನೆತ್ತಿ ಬಡದ್ರೆ ಹೂ ಅನಿಸ್ತೀರಿ ನಾನು. ನಿಮ್ಮ ರುದ್ರಪ್ಪನ, ನಾನು ನಿಮ್ಗೆ ಕೆಲಸ ಮಾಡಿ ಕೊಡ್ತೀನಿ, ಆದ್ರೂ ಒಂದು ಕರಾರ್. ಹೇಳು, ಅದೇನು? ನಾನು ಈ ಕೆಲಸ ಮಾಡಿ ಕೊಟ್ಟೆ ಅಂತ ನೀವು ನನಗೆ ಏನೇನೋ ಕೊಡಬಾರ್ದು. ಯಾಕೆ? ಕರ್ತವ್ಯಕ್ಕೆ ಸರಿಯಾದ ಫಲ ಬೇಡವೇ? ಯಪ್ಪು, ಆ ಕರ್ತವ್ಯಕ್ಕೆ ಫಲಾಪೇಕ್ಷೆ ತಗೊಂಡ ಈಗ ಒದ್ದಾಡಕತ್ತೈತಿ ಜೀವ. ಆಗಲಿಕ್ಕೆ ಬೋಗಲು ಪಾಜೀವ ಕೇಳಿಲ್ಲ, ಎಷ್ಟಂದ್ರು ಇದು ಲೌಕಿಕ ಅದ. ನಿನಗಲ್ದಿದ್ರು ನನ್ನ ಮಗಳು ಅಂದ್ರೆ ನಿನ್ ಹೆಂಡ್ತಿ, ಅವಳು ಮೈ ಮೇಲೆ ಸ್ವಲ್ಪ ಬಂಗಾರ ಬ್ಯಾಡನ? ಏ ಮಾವ, ಐಶ್ವರ್ಯ ಅಹಂಕಾರಕ್ಕೆ ದಾರಿ ಮಾಡಿ ಕೊಡುತ್ತೋ. ಏ ಜೀವ, ತಾಯಿಲ್ಲದ ಮಗಳದು, ಈ ಬರೀ ಗೋಳಾಡ್ಸಿ ಅಂದ್ರ ಹಡದು ನನ್ನ ಹೊಟ್ಟಾಗ ಖಾರ ಕಲಿಸ್ದಂಗ ಆಗತ್ಲಿ. ಯಾಕೆ ನಿಮ್ಮ ಮನೆಗೆ ಒಳ್ಳಿಲ್ಲ ನಮ್ಮ ಮಾವ? ಲೇ, ನೀನು ರಸ್ತಾದಲ್ಲಿ ನಿಂತಿ ಬರೀ ಗೋಳಾಡ್ಸಿ ಹೊಟ್ಟೆಗ ಖಾರ ಕಲಿಸುತ್ತ, ಮನೆಗಲ್ಲ. ನಮ್ಮ ಕಣ್ಣಾಗ ನೀರು ಹರಿಸ್ಬಾಡ್ಲೇ ಜೀವ. ಅಲ್ಲೋ ನೀನು ಹೊಟ್ಟೆಗೆ ಖಾರ ಕಲಿಸುತ್ತೀವಿ, ಒಳ್ಳೆ ರೂಪು ನೀನು. ಏ ಮನುಷ್ಯ ಇದ್ದಿ ಅಂದ್ರೆ ಏನು ಮಾವ, ನಿನ್ನ ಮಗಳ ಕಣ್ಣಾಗ ನೀರು ಬರಬಾರ್ದು ಅಂದ್ರ ನನ್ನ ಕಣ್ಣಾಗ ನೆತ್ರ ಹರಿಲಿ ಅಂತೇನು?
ನಿನ್ನ ಮಗಳು ನಗಬೇಕು ಅಂದ್ರೆ ನಾ ಅಳಬೇಕು. ನಾ ಬೇಕಂದ್ರೆ ಏನ್ ಬೇಕು ಇಲ್ಲೋಡ ಏನಂದಿಲ್ಲ, ನೀ ನಗಬೇಕಂದ್ರೆ ನಾ ಅಳಬೇಕು. ನೀ ಅಳ್ಬೇಕು ಅದಲ್ಲ, ನಾನು ಬೇಕಿದ್ರೆ ನೀನು ಅಳ್ಬೇಕು, ಇಲ್ಲಾಂದ್ರೆ ಸುಖವಾಗಿರ್ಬೇಕಂತಂದ್ರ ನಗಬೇಕು ನೋಡು. ನೀ ಅಷ್ಟು ಮಾಡಬೇಕಂದ್ರ ಮಾಡಬೇಕ. ನೀ ಯಾಕೆ ಮಾಡ್ಬೇಕಂತ ಹೇಳ್ತೀನಿ, ಕೂತರೊಟ್ರು ಅವರೇ ಮಾಡ್ತಾರ. ಆಗ ನೀ ಅಳವಾಡ ನೀ ಹತ್ರ ಸತ್ತ ಹೋಗ್ತೀನಿ ನಾನು. ನೀ ನಕ್ಕೋತಿರು, ನೀ ಹೇಳಿದ್ದೆಲ್ಲ ಮಾಡ್ಕೊತ ಹೋಗ್ತೀನಿ. ಹೇಳ್ರಿ ಏನ್ ಮಾಡ್ಬೇಕು ನಾನು? ಈಗ ನೀನು ಬೇರೆ ವೇಷದಿಂದ ನಾನು ಕೊಡುವ ಓಲೆಯನ್ನು ರಕ್ಕಸಿಗೆ ಅರಮನೆಗೆ ಮುಟ್ಟಿಸಿ ಬರಬೇಕು. ಅರಮನೆಯ ಕಾರಬಾರಿ ಧರ್ಮಣ್ಣನವರು ಕೊಟ್ಟರೆಂದು ಹೇಳಿಕೊಡಬೇಕು. ಅಲ್ಲಿ ಯಾರಾದರೂ ನಿನ್ನ ಪರಿಚಯ ಕೇಳಿದರೆ ಧರ್ಮಣ್ಣನ ಮನೆಯ ಹರಿಕಾರನೆಂದು ಹೇಳಿಕೊಡಬೇಕು. ಹ್ಞೂನ್ರಿ. ಜೀವ ಬಾಯ್. ಈಗ ಧರ್ಮಣ್ಣನವರು ಪಟ್ಟದ ಕಲ್ಲಿಗೆ ಹೋಗಿದ್ದಾರೆ ಸರ್ವಮಂಗಳೆಯವರೊಂದಿಗೆ. ಅವರು ಮರಳಿ ಬರುವರಷ್ಟರಲ್ಲಿ ನೀನು ಈ ಕೆಲಸ ಪೂರೈಸಬೇಕು. ಇದು ಅನಾವತಿಗೆ ಇಡ್ತಿರಪ್ಪ. ಅಲ್ರಿ, ಆ ಧರ್ಮಣ್ಣ ನೋಡಿದ್ರೆ ಊರಾಗಿಲ್ಲ ಅಂತೀರಿ. ನಾ ಹೋಗಿ ಅವ್ರು ಕೊಡ್ಬೇಕಂತ ಹೇಳಿದ್ರೆ ರೋಡ್ನೆ ಹಾಕಿ ನೆವಣಿ ಬಡ್ದಾರ ನನ್ನ. ಹಾಗಾದ್ರಪ್ಪ ನಾವು ಅಲ್ರಪ್ಪ ಒಲ್ ನಮ್ಮ ಕಡೆ ಆಗಾದ್ರಿ. ಲೇ ಅವಿವೇಕಿ, ದೊಡ್ಡೋರು ಮಾತಿಗೆ ಹೊಲ್ಲಿ ಅಂದ್ರ ನೀನು ಸುಮ್ಮನೆ ಬಿಡ್ತಾರ ನಮಗನ ಹಿಡಿದು ಚಡಿ ಹೊಡಿಸ್ತಾರ. ಚಡಿನ ಚುಡಿ ಹೊಡಿಸ್ತಾರ, ಚಡಿನೂ ಹೊಡಸ್ತಾರ, ಇಲ್ಲಾಂದ್ರೆ ನಿನ್ ತಲೆನೂ ತಗಸ್ತಾರ. ಏನು ಚೀಕ್ರಾಟ ಬಂತು. ಇವ್ ತಂದೆ ಮಗಳ ಕೈ ಸಿಕ್ಕನಲ್ಲಪ್ಪ ನಿನ್ನ ಕೈಯಾಗ. ಹೋಗೋ ಮುಂದೆ ಬಂದ್ರೆ ಹುಲಿ, ಹಿಂದೆ ಬಂದ್ರೆ ಹಾವಂದಂಗೆ ಆತಲ್ಲ ನಮ್ಮ ಬಾಳೆವು. ಭಯ ಪಡಬೇಡ ಜೀವ, ಅಪರಿಚಿತನಾದ ನಿನ್ನ ಯಾರೂ ಗುರುತಿಸಲಾರರು. ನೀನಿಷ್ಟು ಕಾರ್ಯವನ್ನು ಎಚ್ಚರಿಕೆಯಿಂದ ಪೂರೈಸಿದ್ದೆ. ಆದರೆ ಇನ್ನು ಸ್ವಲ್ಪ ಕಾಲದಲ್ಲಿಯೇ ನಮ್ಮೂರಿನ ಸುಬೇದಾರ ಲಿಂಗರಾಜರ ಅರಮನೆಯ ಹಿರಿಯ ಕಾರಬಾರಿಯ ಪಟ್ಟ ಧರ್ಮಣ್ಣನ ಕೈ ತಪ್ಪಿ ನನ್ನ ವಶಕ್ಕೆ ಬರುತ್ತದೆ. ಆಗ ನಿನಗೆ ಯೋಗ್ಯ ಬಹುಮಾನ ದೊರೆಯುತ್ತದೆ. ಕಾರಣ ನಾನು ನಿನ್ನ ನಂಬಬಹುದೇ? ನಮ್ಮಿಂದ ನಂಬಿ ಬಿಡ್ರಿ ಕೆಲಸ ಅಂಕರ್ ಪರ್ಫೆಕ್ಟ್ ನಾ ಕರೆಕ್ಟ್ ಮಾಡ್ತೇನೆ. ಆಗಲಿ ಪ್ರಾಚೀನಪ್ಪ, ಸದ್ಯ ನೀನು ನನ್ನೊಂದಿಗೆ ಬಾ. ಇವನಿಗೆ ಸರಿಯಾದ ವೇಷಭೂಷಣಗಳನ್ನು ಕೊಟ್ಟು ಕಳಿಸುತ್ತೇನೆ. ನಡೆ. ಹೋಗ್ಲೇನಪ್ಪ ಜೀವ. ರೆಡಿಯಾಗಿ ನಿಂತಿರಲ್ಲ ಮಾವ. ಬಿಡು ನೀ ಗಾಡಿ ಬಿಡು. ಮಾಯವ, ನಿನ್ನ ಗಂಡಗ ಲಗುನ ಮನೆಗೆ ಕರ್ಕೊಂಡೋಗಿ ಅಡಿಗೆ ಮಾಡಿ ಊಟ ಹಾಕು. ಒದರಾಡಿ ಹೊಟ್ಟೆ ಹಸ್ಕೊಂಡೈತದು. ನಡಿ, ಆಫ್ ಬರೋದ್ರೊಳಗೆ ನಾನು ಒಂದಿಷ್ಟು ಬಿಸಿ ಬಿಸಿ ಸಿಹಿ ಅಡಿಗೆ ಮಾಡಿ ನೀನು ಉಣಿಸ್ತೀನಿ ಅಂತ ನಡಿ. ಕೆಲ್ಸಕ್ಕೆ ಹೋಗ್ತೇನೆ ಬಿಸಿ ಬಿಸಿ ಸಿಹಿ ಅಡಿಗೆ. ಇಲ್ಲ ಅಂದ್ರೆ ತಗಳಾಗತ್ತೆ. ಬಾಬಾ ಹೋಗ. ಪೂಜೆ ಪ್ರಾರಂಭಿಸಬಹುದೇ? ತಾಯಿ, ದೀಪಾರ್ಚನೆ ಆರಂಭಿಸಲು ಅರ್ಚಕರು ತಮ್ಮ ಅನುಮತಿ ಬೇಡುತ್ತಲಿದ್ದಾರೆ. ಧರ್ಮಣ್ಣವರೇ, ಸಿವಿಗಳು ಇನ್ನೂ ದಯ ಮಾಡಿಸಲಿಲ್ವಲ್ಲ? ಈ ವೇಳೆಗೆ ಬರಬೇಕಾಗಿತ್ತು ತಾಯಿ. ಇನ್ನು ಅವರು ಬರಲಾರರೆಂದೇ ಕಾಣುತ್ತದೆ. ಹೌದು. ಸಮಯ ಅನುಕೂಲಿಸಿದರೆ ಬರುವುದಾಗಿ ತಿಳಿಸಿದ್ದರು. ಆಗಲಿ ಅರ್ಚಕರೇ, ದೀಪಾರ್ಚನೆ ಆರಂಭಿಸಿ ಪ್ರಸಾದ ವಿನಿಯೋಗಿಸಿ.
ಶಕುನ, ಅರ್ಚನೆಯ ದೀಪವನ್ನು ಬೆಳಗಬೇಕಾದ್ರೆ ಆರತಿಯ ದೀಪ ನಂದಿದರೆ ಅಶುಭ. ಅಯ್ಯೋ ಲೋಕ ಮಹಾದೇವ! ಶಿವ ಶಿವ, ಶಿವಯೋಗಿಗಳ ವಾಣಿ ಕೊನೆಗೂ ಸತ್ಯವಾಯಿತೆ. ಲೋಕ ಮಹಾದೇವ, ನಾನೇನು ಅಪರಾಧ ಮಾಡಿರುವೆನೆಂದು ಈ ನಿನ್ನ ಬಾಳಿನ ಬೆಳಕಿನ ಕಿರಣವನ್ನು ಕೃತ ಮಾಡಲು ಅರ್ಹನಾದೆ ನೀನು. ತನುವಿನಲ್ಲಿ ಮನದಲ್ಲಿ ಅನುದಿನ ನಿನ್ನ ನಾಮವನ್ನು ಹೇಳುತ್ತಿರುವ ಈ ಭಕ್ತರ ಸೇವೆ ನಿನಗೆ ಬೇಡವಾಯಿತೆ ತಂದೆ. ಅರ್ಚನೆಯ ಸಮಯದಲ್ಲಿ ದೀಪ ನಂದಬೇಕೆ ಮಹಾದೇವ? ದೀಪ ನಂದಿದರೆ ಅಶುಭ ತಂದೆ, ಅಶುಭ. ಭಗವಂತನಿಗೆ ಅರ್ಚಿಸುವ ದೀಪ ನಂದಿದರು ಭಕ್ತಳ ಹೃದಯದ ನಂದಾದೀಪ ಸದಾ ಉರಿಯುತ್ತಲಿದ್ದರೆ ಸಾಕು ಮಗಳೇ. ತಂದೆ, ಭಕ್ತಿಯ ಚಿತ್ಶಕ್ತಿಯಿಂದ ಆತ್ಮದೀಪವನ್ನೇ ಬೆಳಗಿಸಿ ಆ ಭಗವಂತನನ್ನು ಒಲಿಸಿಕೊಳ್ಳಬಹುದು. ತಂದೆ, ನಾನು ಹತವಾಗಿನಿ. ನನ್ನ ಸೇವೆ ಶಿವನಿಗೆ ಬೇಡವಾಯಿತೆ. ಹಣೆಯಲ್ಲಿ ಬರೆದುದನ್ನು ಈ ಹರಣೂ ತಿದ್ದಲಾರನು ಮಗಳೇ. ಅವರವರ ಕರ್ಮಕ್ಕೆ ತಕ್ಕ ಫಲ ಕೊಡುವುದಷ್ಟೇ ಅವನ ಕೆಲಸ. ನಿನ್ನ ಭಕ್ತಿಗೆ ಸಲ್ಲಬೇಕಾದ ಫಲ ದೊರೆತೇ ತೀರಬಹುದು. ಆದರಿಷ್ಟೇ ನೀನು ಬೇಡುವ ರೀತಿಯಲ್ಲಿ ಅವನು ಕೊಡಲಾರನೆಂದೇ ಕಾಣುತ್ತದೆ. ಆ ಮಾತಿನ ಮುನ್ನುಡಿಯನ್ನು ಈ ಪ್ರಕಾರ ವ್ಯಕ್ತಗೊಳಿಸಿರಬೇಕು. ಅರ್ಚಕರೇ, ಪುನಃ ಪೂಜೆ ಪ್ರಾರಂಭಿಸಿ ಪ್ರಸಾದವನ್ನು ವಿನಿಯೋಗಿಸಿರಿ. ತಂದೆ, ಈ ಹತಭಾಗ್ಯಳಿಗೆ ಶುಭವಾಗಲಿ ಎಂದು ಆಶೀರ್ವದಿಸಿ. ಶಿವಕಾರುಣ್ಯದಿಂದ ಬೇಗ ನಿನ್ನ ಬದುಕು ಮಂಗಳ ಕಾಣಲಿ ತಾಯಿ. ಬುದ್ಧಿಯವರು ಇಲ್ಲಿಯವರೆಗೂ ಪಾದ ಬೆಳೆಸಿದ್ದೀರಿ. ಇಲ್ಲೇ ನಮ್ಮೊಂದಿಗೆ ಪ್ರಸಾದ ಸ್ವೀಕರಿಸಬೇಕು. ಧರ್ಮಣ್ಣ, ನನ್ನವ್ವ ಸರ್ವ ಮಂಗಳಾದೇವಿಗೆ ಅಭಿಷೇಕದ ವೇಳೆಗೆ ಬರುವುದಾಗಿ ಮಾತು ಕೊಟ್ಟಿದ್ದೇವೆ. ಅವಳ ಭಕ್ತಿಗೆ ನಮ್ಮನ್ನಿಲ್ಲಿಗೆ ಕರೆ ತಂದಿತು, ಬಂದೆವು. ಬರುವಾಗ ದಾರಿಯಲ್ಲಿ ಬಡಭಕ್ತನೊಬ್ಬ ಬುದ್ಧಿ ಇಂದು ನಮ್ಮ ಮನೆಯಲ್ಲಿಯೇ ಪ್ರಸಾದ ಸ್ವೀಕರಿಸಬೇಕು ಎಂದು ಅಂಗಲಾಚಿದ. ಬರುವುದಾಗಿ ಹೇಳಿ ಬಂದಿದ್ದೇವೆ. ಈಗ ಅವನು ನಮಗಾಗಿ ದಾರಿ ಕಾಯುತ್ತಲಿದ್ದಾನೆ. ಇಂದವನ ಮನೆಯ ಪ್ರಸಾದವನ್ನೇ ಸೇವಿಸಬೇಕಾಗಿದೆ ನಾವು. ತಂದೆ, ತಮಗಾಗಿ ತರ ಪಕ್ವಾನ ಅರಮನೆಯಲ್ಲಿ ಕಾಯ್ದುಕೊಳ್ತಿದೆ. ಅಂದ ಬಳಿಕ ಈ ಸವಿಯೂಟವನ್ನು ಬಿಟ್ಟು ಆ ಬಡಭಕ್ತನ ಮನೆಯ ಅಂಬಲಿಯನ್ನೇಕೆ ಅಪೇಕ್ಷಿಸುತ್ತಿದ್ದೀರಿ ಬುದ್ಧಿ? ಭಕ್ತಿಯಿಂದ ಉಣಿಸುವ ಬಡವನ ಮನೆ ಅಂಬಲಿ ಸಿರಿತನದಿ ತುಂಬಿರುವ ಈ ನಿನ್ನ ಅರಮನೆಯ ಪಕ್ವಾನ್ನಕ್ಕೆ ಕಡಿಮೆ ಏನಲ್ಲ ಧರ್ಮಣ್ಣ. ತರ ಪಕ್ವಾನ ಒಂದೇ ಅಲ್ಲ, ಕ್ಷಮಿಸಬೇಕು. ಪೂಜೆಯ ಸಮಯದಲ್ಲಿ 100 ವರವನ್ನ ದಕ್ಷಿಣೆಯಾಗಿ ಕೊಡುವುದಾಗಿ ಬಯಸಿದ್ದೇವೆ. ತಾಯಿ, ಸನ್ಯಾಸಿಯಾದ ನನಗೇಕೆ ಸಂಪತ್ತಿನ ಆಸೆ? ವೈರಾಗ್ಯ ನಿಧಿ ಮಹಾದೇವಿ ಅಕ್ಕ ಹೇಳಿಲ್ಲವೇ? ಹಸಿವಾದೊಡೆ ಭಿಕ್ಷಾನಗಳುಂಟು, ಹಸಿವಾದೊಡೆ ಭಿಕ್ಷಾನಗಳುಂಟು, ತ್ರಿಶೆಯಾದೊಡೆ ಕೆರೆ ಬಾವಿಗಳುಂಟು, ತ್ರಿಶೆಯಾದೊಡೆ ಕೆರೆ ಬಾವಿಗಳುಂಟು, ಹಸಿವಾದೊಡೆ ಭಿಕ್ಷಾನಗಳುಂಟು. ಮಹಾದೇವಿ ಅಕ್ಕನ ಮಾತನ್ನೇ ಆಧಾರವಾಗಿಟ್ಟುಕೊಂಡ ನಾವು ಅರಮನೆಯೂ ಅಷ್ಟೇ, ಹಿರಿಮನೆಯೂ ಅಷ್ಟೇ. ಶಿರಿಗೊಬ್ಬೆ ತಿಂಬಿರುವ ಈ ಕಿವಿಗಳಿಗೆ ಬಡವರದೆಯ ಮಮತೆಯ ನುಡಿಯನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಉಳಿದಿರುವುದಿಲ್ಲ. ಏಕೆಂದರೆ ಮಮಕಾರ ಅವರಲ್ಲಿ ಅಳಿದಿರುವುದಿಲ್ಲ. ಮಗಳೇ ಸರ್ವಮಂಗಳೇ, ನಮಗಿನ್ನು ಬರಲು ಅಪ್ಪಣೆಯೇ ತಾಯಿ. ತಮ್ಮಷ್ಟ ಗುರುದೇವ. ಶ್ರೀ ಗುರು ಮಹಾಂತ ದೇವ, ಶ್ರೀ ಗುರು ಮಹಾಂತ ದೇವ, ಶ್ರೀ
ಶ್ರೀ ಗುರು ಮಹಾನ್ ಸಾಕು ಅಯ್ಯ ಜೀವ ಮತ್ತೆ ಕಂಡ್ರೆ ಒಂಟ ಅಯ್ಯ ಕಟ್ಕೊಂಡು ಎಂದ ಮೇಲೆ ಮತ್ತೆ ಕರೆಯೋದ ಒಂಟ ಹೆಸರಲ್ಲಿ ಓ ಯಪ್ಪ ನಿನ್ನ ಗಂಡ ಏನೋ ಪಂಟ್ ಹಚ್ಕೊಂತ ನಿಂತನ ದಾರ್ಯಾಗ ಬಂದು ನಿಮ್ಮಪ್ಪ ಜಗಮಂಡ ಹೌದು ಯಪ್ಪ ಇವತ್ತು ಇವನ ಮುಖನ ಬೇರೆ ಆಗ್ಬಿಟ್ಟಿತ್ತು ಯಪ್ಪ ಮಾವ ಹೆಂಗ್ ಕಾಣಕತ್ತಾನ ನೋಡು. ಅಲ್ಲಿ ಜೀವ ಮಕ್ಕ ಈ ನಮನಿ ಮಾಡ್ಕೊಂಬಂದ್ರ ಗುರ್ತು ಹೆಂಗ್ ಸಿಗಬೇಕು? ನಾನಿವತ್ತು ಚತುರ್ಮುಖ ಬ್ರಹ್ಮ ಹೌದು. ಬೇಕಾದಾಗ ಬೇಕಾದ ಮುಖ ಉಪಯೋಗ ಮಾಡ್ತೀನಿ. ಅಂದ್ರೇನ ನಿನಗ 4 ಮುಖ ಅದಾವನ? ಹ? ಮಾಯಿ ನಿನಗೆ ಗೊತ್ತೇ ಇಲ್ಲ, ಈ ಪ್ರಪಂಚದಾಗ ಹುಟ್ಟಿದವ್ರಿಗಿಲ್ಲಿರುವುದು 4 ಮುಖನ. ಪ್ರಪಂಚಕ್ಕೆ ತೋರಿಸೋದು ಒಂದು, ಮನೆಯವರಿಗೆ ಇನ್ನೊಂದು, ಇನ್ನು ಕೆಟ್ಟತನ ಕೊಟ್ಟತನ ಮಾಡೋದಕ್ಕೆ ಮತ್ತೊಂದು, ಮಾಡಿದ ಕೆಟ್ಟತನಕ್ಕೆ ಅಂತರಾತ್ಮಕ ಹೆದರೋದು ಬೇರೊಂದು. ಹಿಂಗೆ 4 ಮುಖ 4 ವೇಷ. ಹಂಗಾದ್ರೆ ಈಗ ಇರೋದು ಇದು ಯಾವ ಮುಖ ಅದನ್ನ ಹೇಳು. ಅಯ್ಯೋ, ಇದು ಪ್ರಪಂಚಕ್ಕೆ ತೋರಿಸೋ ಸಾಧು ಮುಖ. ಒಳಗಿದ್ದ ಸ್ವಾತ್ರ ಲಾಲಸೆನ ತೀರ್ಸ್ಕೊಳ್ಬೇಕಾಗಿದ್ರ ಹೊರಗೆ ಈ ಮುಖ ಈ ವೇಷ ಎರಡು ತೋರಿಸಬೇಕು. ಇವತ್ತು ನಾ ರಕ್ಕಸಿಗೆ ಹೋಗಿ ಈ ಕೆಲಸ ಮಾಡ್ಕೊಂಡ್ ಬಂದಿದ್ದು ಇದ ಮುಖದಿಂದನ, ಇದು ಮುಖ ಈ ವೇಷದ ಪುಣ್ಯದಿಂದನ ಮಾವ. ಲೇ ಜೀವ, ಅಂತೂ ಈ ವೇಷ ಹಾಕೊಂಡು ಹೋಗಿ ಬಂದು ಕೆಲಸ ಮುಗಿಸ್ಕೊಂಡು ಬಂದು ಹೌದಲ್ಲ? ಇವೇನು ಮರೆ ಅರ್ಗತ್ ಮಾಡಕ್ಕ ನಾ ಏನ ನಿನ್ನ ಮಗಳ ಜೋಡ್ರಾಗ ಹುಟ್ಟಿ ನಾನು. ಏ 9 ತಿಂಗಳ 9 ದಿವಸ ಅಂದ್ರೆ ನೀವು ಒಬ್ಬನ ಅಲ್ಲ ಸುಮ್ಮನಿರಲಿ. 9 ತಿಂಗಳು ಆಗಿಂದ ಹುಟ್ಟೋದು, ಎಲ್ಲರೂ 9 ತಿಂಗಳಾಗಿಂದ ದಿನ ತುಂಬಿಂದನ ಹಾಡಿತಾರ ತಾಯಂದ್ರು. ಏನು ದೊಡ್ಡದಾಗಿ ಹೇಳ್ಬಿಟ್ಟ. ಈ ನಮ್ಮನಿ ವೇಷ ಹಾಕೊಂಡು ಊರು ಎಲ್ಲ ತಿರ್ಗಾಡ್ಕೊಂಡು ಬಂದಾನಲ್ಲ, ಇವ ಹೋದ್ಕೊಳ್ಳ ನೀ ಯಾವ ಊರು ಸಾಧು ಅಂತ ನೀನು ಕೇಳಿಲ್ಲ? ಕೇಳಿದ್ರು, ನಾವು ಹೇಳಿದೀನಿ. ಏನ್ ಕಾಶಿ ರಾಮೇಶ್ವರ ದೇವಸ್ಥಾನಕ್ಕೆ ಏನು ಕಮ್ಮಿ ಮಾಯೆ? ನಾನು ಹೋಗೋದು ಒಂದ ತಡ. ಅಬಾಬಾ ಮಂದಿ ಖಾಲಿ ಬೀಳೋರು ಯಾರು? ನಮ್ಮ ಮನೆಗೆ ಭಿನ್ನಾಯಕ್ ಬರ್ರಿ ಅನ್ನೋರು ಯಾರು? 50 ರೂಪಾಯಿ 50 ರೂಪಾಯಿ 100 ರೂಪಾಯಿ ದಕ್ಷಿಣೆ ಕೊಡೋರು ಯಾರು? ಏನೇ ಸುದ್ದಿ ಅದನ್ನ ಅಂದ್ರ ಅವರು ನಿನ್ನ ಕಾಸು ಕೊಟ್ಟಂಗೆಲ್ಲ ನೀ ಇಸ್ಕೊಂಡಿ ಅನ್ನಂಗಾತಲ್ಲ. ಬಿಡ್ತೀನಿ ನಾನು. ಮತ್ತೆ ಒಮ್ಮೆ ರೊಕ್ಕದ ಅಂಜಿಕೆ ಬೀಳೋ ತನಕ ಹೆದರಿಕೆ ಹೋದ್ಮೇಲೆ ಸೆಳವಿಗೆ ಬಿದ್ದ ದಂಟು ನಂಗೆ ತೇಲದ ಯಾರು ಏನೇನು ಕೊಟ್ರು ಏನು ಕೊಟ್ರು ಅಂತ ಗೊತ್ತಿಲ್ಲ, ಎಲ್ಲ ಇಸ್ಕೊಂಡಿ ನೋಡಿ. ಅಂತ ನೀ ಅಲ್ಲಿ ಹೋಗಿದ್ದು ಬಾ ಒಳ್ಳೇದ. ಯಾಕಂದ್ರ ದಹನ ಕಳ್ಸೋ ಹಾದಿ ಸಿಕ್ತು ಜೀವ. ಮತ್ತೆ ಕಳ್ಸಿರು ಹೂ ಅಣ್ಣ ಒಳ್ಳೆ ಅನ್ಬೇಡ. ಯಾಕಂದ್ರ ದೊಡ್ಡವ್ರ ಸವಾಸದಾಗ ದುಡ್ಡು ಸಿಗುತ್ತೆ. ದುಡ್ಡು ಹೇಳ, ನಮ್ಮ ಅಪ್ಪನ ಮಾತು ಕೇಳ ಅಂದೆ. ಏನು ಎರಡೂ ಆಸೆ ಬುರ್ಕೋರಿವು. ನಿಮ್ಮ ಎಷ್ಟು ಆಸೆ ಇತ್ತು ತಂದೆ ಮಕ್ಕಳಿಗೆ. ಜೀವ ಹುಟ್ಟಿ ಬಂದ ಮೇಲೆ ಹೊಟ್ಟಿಗೆ ಆಸೆ ಮಾಡಿದ್ರೆ ಹೆಂಗ್ಲಿ ಮಾವ? ಹೊಟ್ಟಿ ಪಾಡಿಗೆ ಹೊಟ್ಟೆ ಆಸೆ ಇಟ್ಟಿಗೆ ಉಟ್ಕೊಂಡಿದ್ರ ನನಗೆ ಕೆಟ್ಟ ಅನಿಸ್ತಿದ್ದಿಲ್ಲ ಮಾವ. ಹೊಟ್ಟ್ಯಾಗ ಹೊಟ್ಟಿ ಕಿಚ್ಚಿ ಬೇರೆ ತುಂಬಿಕೊಂಡಿದಿ ಮಾವ. ತೋಳೋದ್ರು ಹೊಟ್ಟೆ ತುಂಬಿದ್ರ ಸುಮ್ ಬೀಳುತ್ತು. ನೀ ಸುಮ್ಮಿರ ಮಗ ಅಲ್ಲ. ಯಾಕ ಮಾತು ಮಾತಾಡ್ತಾನ ಮಕ್ಕಳು ತೋಳ ಅಂತಿದ್ ಯಾಕೆ? ಲೇ ಜೀವ ತಡೀರ, ಏನಂದಿ ನೀವು? ಮಾತು ಮಾತಾಡ್ತಾನ ನಮ್ಮ ಅಪ್ಪಗೆ ತೋಳ ಅಂತಿದ್ದಿಲ್ಲ ಯಾಕಂದೆ? ನಿಮ್ಮ ಅಪ್ಪ ತೋಳ ಅಷ್ಟ ಅಲ್ಲ, ದೇವರು ಮುಂದಿನ ಗೂಳೆವ. ಏ ಜೀವ, ನಕ್ ಹೇಳಿದ್ರ ಕೆಡಕ್ಕೆ ಹೇಳಿದ್ರಂತ, ಬೈದ್ ಹೇಳಿದ್ರ ಬುದ್ಧಿ ಹೇಳಿದ್ರಂತ. ಒಳ್ಳೆ ರೀತಿಯಿಂದ ಸಂಸಾರ ಮಾಡ್ಕೊಂಡು ಹೋಗಪ್ಪ ಅಂದ್ರ ನಿನಗೆ ಸಿಟ್ಟು ಬಂತ. ನೋಡಬಾರ್ದ ಅಲ್ಲಿ ರುದ್ರಪ್ಪ ನಾಯಕರನ್ನ ದೊರಿನ ಮುರಿದು ಊರು ನುಂಗ ಅವನಿಗೆ ಆಗದನ. ನೀನು ಹಂಗ ಆಗಂತ ಹೇಳಕ್ ಬಂದಿಯನು ಮಾವ ನನಗ. ಮಾವ ಹೊಟ್ಟಿ ಊರಿನ ಹೊಟ್ಟೆ ತುಂಬಿಕೊಂಡೆ ಅಂದ್ರೆ ಅದನ್ನ ಆರ್ಸಕ್ಕೆ ನೀರೆಲ್ಲಿಂದ ತರೋದು ಮಾವ? ಈ ಜನ್ಮಕ್ಕ ಸಾಕಮ್ಮದ ಗೊತ್ತಿಲ್ಲ, ಇದಕ್ಕೆ ಗೊತ್ತಿರೋದು ಬರೀ ಬೇಕನ್ನೋದು ಒಂದ. ಉಪವಾಸ ಬಿದ್ರ ಪ್ರಾಣಿ ತಂಗಳು ಕೂಳು ಸಿಕ್ಕರೆ ಸಾಕು ಅನ್ನತ್ತ. ದೇವರದಿಂದ ಹೊಟ್ಟೆ ತುಂಬ ಊಡ್ ಸಿಕ್ತು ಅಂದ್ರ ಮನಸ್ಸು ಸಂತೋಷ ಪಡ್ಲಿಕ್ಕೆ ಒಂದು ಸಂಗಾತಿ ಬೇಕು ಅನ್ನತ್ತ. ಅದು ಸಿಕ್ತು ಅಂತ ತಿಳ್ಕೊ, ಆ ಸಂಗಾತಿನ ಸಂತೋಷ ಪಡ್ಸಕ ಬೆಳ್ಳಿ ಬಂಗಾರ ಬೇಕನ್ನತ್ತೋ ಮಾವ. ಹೌದು, ಮತ್ತೆ ಬೇಕು ಅಲ್ಲ, ಅದು ಬೇಕು ಇದು ಬೇಕಂತ ಎಲ್ಲ ಜೀವನ ಕೇಳ್ದೈತ ಅಂದ್ರ ಸುಖವಾಗಿ ಹೆಂಡತಿನ ಇಡಬೇಕಾದ್ರೆ ಎಲ್ಲ ಬೇಕ ಅನ್ಸತ್ ನೋಡು. ಏನ್ ಗಾನ ಆಸೆದವ್ರು ಇದ್ದೀರಪ್ಪ ನೀವು. ಜೀವ ಏನ್ಲೇ ಈಕಿ ಬಂಗಾರ ಬೇಕಂತ ಆಸೆ ಇರ್ತಂತ ಅಲ್ಲಿ ನಾವು ಅಂಥವ್ರು ಅನ್ಲಿ
ಏ ನಮ್ಮ ತಂದೆ ಮಗಳ ಮಕ್ಕ ನೋಡಿದ್ರೆ ಹಂಗೆ ಕಾಣ್ತೀವಿ ನೀ ಹೇ, ಇಲ್ಲ. ಏ ನಾವು ಧರ್ಮಕ್ಕ ನಡಿತೀವಿ ಧರ್ಮಕ್ಕ ತಲೆ ಬಾಗ್ತೀವಿ ಯಾವತ್ತಿದ್ರು ಹಾ ಹಾ ಅಲ್ಲಿ ಹೋದ್ ರೊಕ್ಕ ಏನ್ ಮಾಡಿರಿ ಅಂತ ಕೇಳ್ತೀರಿ ಏನ್ ನೀವು ಈಗ ಏನ್ ಕೇಳಕತ್ತೀರಿ ನಾನು ಅಲ್ಲಿ ಹೋಗಿದ್ನಲ್ಲ ರೊಕ್ಕ ಇಕ್ಕ ತಂದಿ ಅಂತ ಕೇಳಕತ್ತೀರಿ ನೀವು ಅಲ್ಲ ಲೇ ಜೀವ ಏನು ಇಟ ತನಕ ನನಗೆ ಅವ್ರ ಕಾಲಿಗೆ ಬಿದ್ರು ಇವ್ರ ಕಾಲಿಗೆ ಬಿದ್ರು ನನಗೆ ಅಷ್ಟು ದಕ್ಷಿಣ ಕೊಟ್ರು ಇಷ್ಟು ದಕ್ಷಿಣ ಕೊಟ್ರು ಅಂತ ಹೇಳಿದಲ್ಲ ಮತ್ತೆ ದಕ್ಷಿಣ ಬಂದ ಹಣ ಏನು ಮಾಡಿದೆ ಅದ್ರದ್ದೊಂದು ದೊಡ್ಡ ಸೂಚನೆ ಐತಪ್ಪ ಮಾವ ಏನದು ಈ ಊರಿಂದ ಆ ಊರಿಗೆ ಹೋದ್ನ್ಯಾ ಹಾ ಅಲ್ಲೊಬ್ಬ ಭಕ್ತನ ಮನ್ಯಾಗ ಉಳ್ಕೊಂಡೆ ಹಾ ಹಾ ಅವ ನನಗೂ ಭಾಳ ಉಪಚಾರ ಮಾಡಿದ ಭಾಳ ಎಲ್ಲ ಸೇವನೂ ಮಾಡಿದ ಹಾ ಆತಪ್ಪ ನಿನ್ನ ಸೇವಾದಿಂದ ಭಾಳ ಆಗ್ಯದ ನಾನು ದಕ್ಷಿಣ ರೊಕ್ಕ ಅವನ ಕೈಯಾಗ ಕೊಡ್ತಿದ್ದೆ ಅವನ ಮನೆಗೆ ಇದ್ನಲ್ಲ ಹಾ ಇನ್ನು ಊರಿಗೆ ಹೋಗಿ ಬರ್ತೀನಪ್ಪ ಅಂತಂದೆ ಅದಕ್ಕೆ ಅವ ಏನಂದ ಗೊತ್ತ ಏನಂದ ಏನಂದ ಏನಪ್ಪ ನಿನ್ನ ಸೇವಾ ಭಾಳ ಮಾಡಿದಿ ಇದು ನಮ್ಮ ಮ್ಯಾಲ ಭಾಳ ಉಪಕಾರ ಮಾಡಿದಪ್ಪ ಅಂದೆ ಇದ್ರಾಗ ನಿಮ್ದು ಪುಣ್ಯ ಐತ್ರಿ ಅಂದ ಹಿಂಗಂದ್ರೆ ಏನು ಅಂದೆ ನಾನು ನೋಡ್ರಿ ನೀವು ದಕ್ಷಿಣ ರೊಕ್ಕ ದಿವಸ ಅಂತ ಕೊಡ್ತಿದ್ರಲ್ಲ ನಮ್ಮಿಬ್ಬರು ಖರ್ಚು ಇದ್ರಾಗ ಮುಗಿಸೀನಿ ಅಂದ ಮತ್ತು ಇನ್ನೇನು ಉಳ್ದದ ಕೈ ಬಂದು ಬಾಯಿ ಬರಲ್ಲ ಕೈ ಬರಲ್ಲ ಅಂತ ಹೊಳಿ ಸಾಕು ಮಾರಿ ಹಾಕೊಂಡು ಊರಿಗೆ ಬಂದೆ ಅಲ್ಲ ಕೈ ಬಂದಿದ್ದು ದುಡ್ಡನ್ನ ನೀನು ಕಳ್ಕೊಂಡ ಬಂದ್ಯಾ ಯಾಕೆ ಹೆದರ್ತಿದೆ ಕೈ ಬಂದಿದ್ದು ಕಳ್ಕೊಂಡು ಬಂದೆ ಮುಂದಿನ ದಿನದಾಗ ಕಳ್ಕೊಳ್ಳಾರಂತ ಬುದ್ಧಿ ಕಲಿತ್ನಲ್ಲ ನಾನು ಅದನ್ನು ಹೇಳು ಅಲ್ಲ ಇಷ್ಟೆಲ್ಲ ಮಾತಾಡಕತ್ತೀಯಲ್ಲ ನಿಮ್ಮಪ್ಪ ಏನಾರ ಆಸ್ತಿ ಗಳಿಸಿಟ್ಟೋಗ್ಯಾನ ಅದೇ ತಿಂದು ಉಣ್ಣು ಹೋಗ ಓಹೋ ಇಲ್ಲಿ ಬಂದ್ರೆ ನೀವು ಅಡ್ಡಿಯಲ್ಲ ನಮ್ಮಪ್ಪ ನನಗಂತ ಆಸ್ತಿ ಎಷ್ಟು ಗಂಟಿಟ್ಟ ನಿಮಗೆ ಹೇಳಿಯಲ್ಲ ನಾನು ಹೇಳ್ತೀನಿ ಕೇಳಿ ಹೇಳ ನಮ್ಮಪ್ಪ ನನಗಂತ ಗಳಿಸಿಟ್ಟ ಆಸ್ತಿ ಒಳಗ ಒಂದು ಗುಂಜಿನೂ ಕಳೆದಿಲ್ಲ ನಾನು ಇನ್ನ 4-5 ಗುಂಜಿ ಹೆಚ್ಚು ಮಾಡೀನಿ ಹೊರತು ಕಮ್ಮಿ ಮಾಡಿ ಆದ್ರ ಏನ ನೀವು ಹಿಂಗೆ ನಕ್ಕು ಅಂತ ಕೇಳಿದ್ರೆ ಹೇಳ್ಬೇಕನ್ಸುತ್ತ ಹೇಳನೋ ಹಾ ಹೇಳ ಹೇಳ ನೋಡುವ ಹೇಳ ಹೇಳ ನಮ್ಮಪ್ಪ ನನಗಂತ ಗಳಿಸಿಟ್ಟ ಆಸ್ತಿ ಅಂದ್ರ ಬರೇ ವಾತ ಒಂದ ವಾತ ವಾತ ಅಂದ್ರ ವಾತ ಈ ಕೆಮ್ಮು ಕಫ ಪಿತ್ತ ವಾತ ಆ ವಾತದ ನಮ್ಮ ಅಪ್ಪ ನನಗ ಹರಿವಾತ ಕೊಟ್ಟಗೇನೆ ಹರಿವಾತ ಸ್ವಲ್ಪ ತಣ್ಣನ ಗಾಳಿ ಬೀಸ್ತಿ ಅಂದ್ರೆ ನನ್ನ ಕಾಲು ಹರಿಯಕ್ಕೆ ಚಾಲು ಮಾಡಿಬಿಡ್ತಾವ ಹೇ ಬಪ್ಪರ ಮಗನ ಹೌದಂದ್ರೆ ಏನು ನೋಡ್ಲೆ ಯಾಕ ನಿನ್ನ ಕುತ್ತಿಗೆ ಅಷ್ಟ ಬಿಟ್ಟು ಹೋಗಿಬೇಕು ನೋಡ್ಲೆ ಯಾಕ ಇದು ಆಸ್ತಿ ಅಲ್ಲ ರೀ ನಾನು ಅಕ್ಕರ ನಮ್ಮ ಅಪ್ಪನ ಪಿತ್ರಾಜಿತಿ ಆಸ್ತಿ ಅಂತ ತಿಳ್ಕೊಂಡೇನಪ್ಪ ನಾನು ನಾ ಏನ ಹೇಳಕತ್ತಾನಂತ ನಾ ಏನ ಮಾಡಿದೆ ನೀನು ನೋಡಿದ್ರೆ ಏನೇನಾದ್ರು ಹೇಳ್ತಿಲ್ಲ ನಿನ್ನ ಬೆನ್ನ ಮೇಲೆ ಬರೋಬ್ಬರಿ ಬರೀನ ಹಾಕ ಈ ಸೀಟಿಗೆ ಹೇಳ್ಬೇಡ ನಾನೀಗ ಕೊಬ್ಬರಿ ತಾಯಿ ನೀನು ಕೊಬ್ಬರಿ ತಾಯಿ ಅಂದ್ರ ಬರೀ ಚಿಪ್ಪ ನಾನು ಆಸ್ತಿ ಗೊತ್ತಿಲ್ಲ ನಾನು ಸೀಟಿಗೆ ಇದ್ದೀರಿ ನೀವು ಮಾವ ಹಾ ಈ ಏನು ನಾನು ಸುಟ್ಟು ಹಾಕ್ಬೇಕಂತ ಮಾಡ್ರಿ ಏನು ನೀವು ಹಾಕ್ಬೇಕಲ್ಲ ಹಾಕೇ ಬಿಡ್ಬೇಕು ನಿನ್ನ ಸುಟ್ಟು ಹಾಕರು ನನ್ನ ಚರ್ಮ ಕರ್ಮರ ಸುಟ್ಟು ತೇರಿ ಎಳೆದು ಜಾತ್ರೆ ಮುಗಿದ್ರೆ ಸಾಕು ನಡ್ರಿ ಹೋಗೋಣ ನಡ್ರಿ ಏರಿ ಮೇಲೆ ಏರಿ ಆಮೇಲೆ ಕೆಳಗೆ ಹಾರಿ ಆ ಹಕ್ಕಿ ಬಂದು ಕುಂತೈತಲ್ಲ ಮಾವ ಕಾದೈತೆ ಕೊಬ್ಬೈತೆ ಸಕ್ಕೈತೆ ದೊರೆಗಳ ವಿಲಾಸ ಮಂದಿರವನ್ನು ಅವೇಳೆಯಲ್ಲಿ ಪ್ರವೇಶ ಮಾಡಿದ ತಪ್ಪಿಗಾಗಿ ಕ್ಷಮೆ ಬೇಡುತ್ತೇನೆ. ಅತ್ಯಂತ ಆತುರದ ಪ್ರಸಂಗವಿದ್ದ ಪ್ರಯುಕ್ತ ಕ್ಷಮೆಯ ಮಾತಿರಲಿ. ಆತುರವಾಗಿ ಭೇಟಿಯಾಗಲು ಕಾರಣ ತಮ್ಮ ಸಂದರ್ಶನಕ್ಕಾಗಿ ರಕ್ಕಸಿಗೆಯ ಸನ್ನಿಧಾನದಿಂದ ಅರಮನೆಯ ಹರಿಕಾರ ಬಂದಿದ್ದಾರೆ ಪ್ರಭು. ಏನಂದ್ರಿ? ಅರಮನೆ ಹರಿಕಾರ ಗಂಗಪ್ಪ ಬಂದಿರುವನೆ. ಕರೆದು ತನ್ನಿ ಅವನನ್ನು. ಅಪ್ಪಣೆ ಮಹಾಪ್ರಭು. ಬನ್ನಿ ಗಂಗಪ್ಪನವರೇ. ನಮ್ಮ ಪೂಜ್ಯರಾದ ಸರದೇಸಾಯಿಯವರು ಸೌಖ್ಯರಾಗಿರುವರೆ? ಅಂತಃಪುರದ ರಾಜಮನೆ ಪರಿವಾರವೆಲ್ಲವೂ ಕುಶಲವೇ? ಶಿವಕೃಪೆಯಿಂದ ಎಲ್ಲ ಸೌಖ್ಯವಾಗಿದ್ದಾರೆ. ಪ್ರಭುಗಳು ತಮಗೆಂದು ಆಜ್ಞಾಧಾರಕ ಪತ್ರ ಕಳಿಸಿರುವರು. ಅಪ್ಪಣೆಯಾದರೆ ಓದುತ್ತೇನೆ. ಏನಂದ್ರಿ? ಸನ್ನಿಧಾನ ನಿರೂಪವೇ? ಅವಶ್ಯವಾಗಿ ಓದಿ ಹೇಳಿ. ಅಪ್ಪಣೆ. ರಕ್ಕಸಿಗೆ ಶ್ರೀಮಂತ ಸರ್ ದೇಸಾಯರು ತಮ್ಮ ರಾಯಸದ ಸಂಗಪ್ಪನಿಂದ ನಮ್ಮ ವತನಿಕ ಸುಬೇದಾರರ ಲಿಂಗರಾಜರಿಗೆ ಬರೆಯಿಸಿದ ಆಜ್ಞಾಧಾರಕ ನಿರೂಪ. ಸಾಂಪ್ರತು
ನಿಮ್ಮಿಂದ ಅರಮನೆಗೆ ಗೌರವ ಕಾಣಿಕೆ ಸಂದಾಯವಾಗಿಲ್ಲ. ಕಂದಾಯ ರೂಪದಲ್ಲಿ ಬರುವ ಹಣವನ್ನೆಲ್ಲ ನಿಮ್ಮ ವಿಲಾಸಕ್ಕೆ ಉಪಯೋಗಿಸುತ್ತಾ ಆಡಳಿತ ವರ್ಗದವರಿಗೆಲ್ಲ ಬೇಸರ ಹುಟ್ಟಿಸಿದೆ ನಿಮ್ಮ ನಡತೆ. ಹೀಗಿದ್ದಾಗ ಈಗ 4 ದಿನಗಳ ಹಿಂದೆ ಊರಿನ ಪ್ರತಿಷ್ಠಿತ ವರ್ತಕರಾದ ಕಲ್ಯಾಣಪ್ಪನವರ 3ನೇ ಮಗಳು ಮಹಾದೇವಿ ಎಂಬ ಹೆಸರಿನ ವಿಧವಾ ಸ್ತ್ರೀಯನ್ನು ಎಳೆತರಿಸಿ ಅವಳ ಶೀಲಹರಣ ಮಾಡಿದ್ದಲ್ಲದೆ ಅವಳನ್ನು ಅಮಾನುಷವಾಗಿ ಕೊಲೆ ಮಾಡಿಸಿದ ವಿಷಯ ನಿಮ್ಮವರಿಂದಲೇ ನಮಗೆ ಖಚಿತವಾಗಿ ತಿಳಿದು ಬಂದಿದೆ. ಇದನ್ನು ಕೇಳಿದಾಗಿನಿಂದ ನಿಮ್ಮ ವಿಷಯದಲ್ಲಿ ನಮ್ಮ ಮನಸ್ಸು ತುಂಬ ಅತೃಪ್ತವಾಗಿದೆ. ಈ ವಿಷಯಕ್ಕೆ ಕೂಡಲೇ ನಿಮ್ಮಿಂದ ಉತ್ತರ ದೊರೆಯಬೇಕು. ಅಲಕ್ಷಿಸಿ ನಡೆದಿದ್ದಾದರೆ ನಿಮ್ಮನ್ನು ಪದಾಧಿಕಾರದಿಂದ ಕಿತ್ತು ಹಾಕಿ ನಮ್ಮ ವತನಕ್ಕೆ ಬೇರೆಯವರನ್ನು ನೇಮಿಸಿಕೊಳ್ಳಲಾಗುವುದೆಂದು ಎಚ್ಚರಿಸಲಾಗಿದೆ. ಇಂದು ಶ್ರೀಮಂತ ಸರ್ ದೇಸಾಯರು, ಸಂಸ್ಥಾನ ರಕ್ಕಸಿಗಿ. ಗಂಗಪ್ಪನವರೇ, ಇಲ್ಲಿಯ ವರ್ತಮಾನಗಳನ್ನು ಪ್ರಭುಗಳಿಗೆ ಮುಟ್ಟಿಸಿದವರಾರು? ಇಂಥವರೇ ಎಂದು ನಾನರಿಯೆ. ಇದು ಸನ್ನಿಧಾನದಲ್ಲಿ ಗುಪ್ತವಾಗಿ ನಡೆದ ಕೆಲಸ. ಆದರೂ ಅರಮನೆಯ ಗಾಳಿಯ ವರ್ತಮಾನದಂತೆ ಹೇಳುವುದಾದರೆ ನಿಮ್ಮ ಕಾರ್ಬಾರಿ ಧರ್ಮಣ್ಣನವರಿಂದ ಈ ಕೃತ್ಯ ನಡೆದಿರಬಹುದೆಂದು ತರ್ಕಿಸಬಲ್ಲೆ. ಏನಂದ್ರಿ? ನಮ್ಮ ಕಾರ್ಬಾರಿಗಳಿಂದ? ಅರಮನೆಯ ಹಿತಚಿಂತಕರಂತೆ ಕಾಣುವ ಧರ್ಮಣ್ಣವರು ಅಂತರಂಗದಲ್ಲಿ ನಮ್ಮ ಹಿತಶತ್ರುಗಳೇ. ಕಾರ್ಬಾರಿಗಳೆಂದರೆ ಸರಳ ಮನಸ್ಸಿನವರೆಂದು ಭಾವಿಸಬೇಡಿ. ಧರ್ಮಣ್ಣನವರೆಂದರೆ ವಿಷಪೂರಿತ ಘಟಸರ್ಪವಿದ್ದಂತೆ. ಇಂತಹ ಕುತ್ಸಿತ ಬುದ್ಧಿಯ ಸ್ವಾರ್ಥಿಗಳಿಗೆ ಅಧಿಕಾರವನ್ನೊಪ್ಪಿಸಿ ಅವರ ಖಡ್ಗಕ್ಕೆ ನೀವೇ ನಿಮ್ಮ ತಲೆಯನ್ನು ಒಡ್ಡಿದಂತಾಗಿದೆ ಪ್ರಭು. ಕಾರ್ಬಾರಿ ಧರ್ಮಣ್ಣ, ನೀನಿಂತಹ ವಿಷಪೂರಿತ ಘಟಸರ್ಪವೆಂದು ನಾನು ತಿಳಿದಿರಲಿಲ್ಲ. ಆಗಲಿ ನಿನ್ನ ಹೆಣೆಯನ್ನು ಅಪ್ಪಳಿಸಿ ಹುಡಿಗೂಡಿಸದಿದ್ದರೆ ನಾನು ದೊರೆಯೇ ಅಲ್ಲ. ಪ್ರಾಚೀನಪ್ಪ, ಹೋಗು, ಕೂಡಲೇ ಕಾರ್ಬಾರಿ ಧರ್ಮಣ್ಣನವರನ್ನು ಕರೆದುಕೊಂಡು ಬಾ. ಕಾರ್ಬಾರಿ ಧರ್ಮಣ್ಣ. ದೊರೆಗಳೇ, ಕೂಡಲೇ ಹೊರಟು ಬರಬೇಕೆಂದು ನನಗೆ ಪ್ರಭುವಾಜ್ಞೆ ಇದೆ. ತಾವು ಅಪ್ಪಣೆ ಇತ್ತರೆ ನಾನಿನ್ನು ಹೊರಡುತ್ತೇನೆ. ಆಗಲಿ, ನೀವಿನ್ನು ಹೊರಡಿ. ನಿಧಾನವಾಗಿ ನಾವು ಸನ್ನಿಧಾನಕ್ಕೆ ನಿರೂಪವನ್ನು ಕಳಿಸುತ್ತೇವೆ. ಅಪ್ಪಣೆ. ಕಾರ್ಬಾರಿ ಧರ್ಮಣ್ಣ, ರುದ್ರಪ್ಪ, ಆ ಕಾರ್ಬಾರಿ ಧರ್ಮಣ್ಣನ ಸರ್ವನಾಶವಾಗದ ಹೊರತು ನನ್ನ ಆತ್ಮಕ್ಕೆ ಶಾಂತಿ ಇಲ್ಲ. ಸತ್ಯವಂತರು, ಶಾಂತಿನಿಷ್ಠರು, ಸೇವಾಸ್ತಕ್ತರು ಆದ ಧರ್ಮಣ್ಣರವರ ಸರ್ವನಾಶವನ್ನು ಏಕೆ ಬಯಸುತ್ತೀರಿ ಸ್ವಾಮಿ? ಯಾರು? ಸರ್ವಮಂಗಳೆ, ಅಂತಃಪುರದ ಪ್ರಾಕಾರವನ್ನು ಬಿಟ್ಟು ನೀನಿಲ್ಲಿಗೆ ಬಂದುದೇಕೆ? ಪಟ್ಟದಕಲ ಲೋಕೇಶ್ವರನ ಪೂಜೆ ಮಾಡಿ ಪ್ರಸಾದವನ್ನು ತಂದು ಅಂತಃಪುರದಲ್ಲಿ 3 ದಿನ ಕುಳಿತು ನಿಮ್ಮ ದಾರಿಯನ್ನು ಕಾದೆ. ನೀವು ಬರದೇ ಇದ್ದ ಕಾರಣ ಪ್ರಸಾದವನ್ನು ಕೊಟ್ಟು ಹೋದರಾಯಿತು ಅಂತ ಬಂದೆ. ಪ್ರಸಾದವನ್ನು ತೆಗೆದುಕೊಳ್ಳಿ. ಯಾವರಿಗೆ ಬೇಕಾಗಿದೆ ಈ ನಿನ್ನ ಹಾಳು ಪ್ರಸಾದ? ಹೃದಯ ಕುಂಡದಲ್ಲಿ ರೋಷಾಗ್ನಿಯ ಉರಿ ಹೊತ್ತಿದಾಗ ಈ ನಿನ್ನ ಪ್ರಸಾದ ಸ್ವೀಕರಿಸಲು ನಮ್ಮಲ್ಲಿ ಸಮಯವಿಲ್ಲ. ಸ್ವಾಮಿ, ಕರ್ಮದಿಂದ ಹೃದಯದಲ್ಲಿ ಹತ್ತಿ ಒರಿಯುತ್ತಿರುವ ಆ ರೋಷದ ಅಗ್ನಿ ಆರಿಸುವ ಶಕ್ತಿ ಈ ಲೋಕನಾಥನ ದಿವ್ಯ ಪ್ರಸಾದದಲ್ಲಿ ಉಂಟು. ಅನಾವೃಷ್ಟಿಯಿಂದ ಉದ್ಭವಿಸಿ ಭೂಗರ್ಭವನ್ನೇ ಭೇದಿಸುವ ಜ್ವಾಲಾಮುಖಿಯು ಅತಿವೃಷ್ಟಿಯನ್ನು ತಡೆಯುವಂತೆ ಆ ಧರ್ಮಣ್ಣ ಶೆಟ್ಟಿಯ ಸ್ವಾರ್ಥ ಲಾಸ್ಯದಿಂದ ಕುದಿದೇಳುವ ನನ್ನ ಹೃದಯ ತಣಿಯಬೇಕಿದ್ದರೆ ಆ ಧರ್ಮಣ್ಣ ಶೆಟ್ಟಿಯ ರಕ್ತ ಸಿಂಚನದಿಂದ ಮಾತ್ರ ಸಾಧ್ಯ. ಸ್ವಾಮಿ, ಯಾವಾಗಲೂ ನಿಮ್ಮ ಒಳಿತನ್ನೇ ಬಯಸುತ್ತಿರುವ ಧರ್ಮನಿಷ್ಠರಾದ ಧರ್ಮಣ್ಣವರ ಮೇಲೆ ಏಕೆ ನೀವು ಖಡ್ಗನ್ನು ಹಿರಿಯುತ್ತೀರಾ? ಮಂಗಳೇ, ಈ ನಮ್ಮ ರಾಜಕೀಯ ವಿಚಾರದಲ್ಲಿ ಭಾಗವಹಿಸಲು ನೀನಾರು? ಅಮ್ಮನವರೇ, ಎಲ್ಲಿಯವರೆಗೂ ಮನುಷ್ಯ ತಾನು ಬದುಕುವ ವಾತಾವರಣದಲ್ಲಿ ತನ್ನ ಬದುಕನ್ನು ಕಂಡು ಅಧಿಕಾರ ಲಾಲಸೆಗೆ ಆಸೆಪಟ್ಟು ದ್ರೋಹ ಬಗೆಯುವ ಕಾಳಸರ್ಪಗಳು ಉಸಿರಾಡುವವೋ ಅಲ್ಲಿಯವರೆಗೂ ತನ್ನ ಅಧಿಕಾರ ಗೌರವಗಳನ್ನು ಕಾಯ್ದುಕೊಳ್ಳ ಬಯಸುವ ಮನುಷ್ಯ ಖಡ್ಗ ಹಿರಿದೇ ಬದುಕಬೇಕು. ರಾಜನಿರಲಿ ರಂಕನಿರಲಿ ಈ ರಣಕಂಕಣ ಕಟ್ಟಿಕೊಂಡೇ ಬದುಕಬೇಕು. ಇದು ಇಂದಿನ ಹದಗೆಟ್ಟ ಪ್ರಪಂಚದ ಯಾರಿಂದಲೂ ಪರಿಹಾರಗೊಳ್ಳದ ವಿಚಿತ್ರ ಪೈಶಾಚಿಕ ಜೀವನ ಧರ್ಮ. ರುದ್ರಪ್ಪನವರೇ,
ಈ ಪ್ರಪಂಚವನ್ನ ಕೇವಲ ನೀವು ಒಂದೇ ಮುಖದಿಂದ ಕಂಡಿದ್ದೀರಾ ಅಂತ ಕಾಣುತ್ತದೆ. ರಕ್ತ ತೃಷೆಯಿಂದ ರೋಷ ಹೆಚ್ಚುತ್ತದೆ ಹೊರತು ಶಾಂತಿ ಎಂದಿಗೂ ಘಟಿಸಲಾರದು. ಪ್ರಭು, ಯಾವಾಗಲೂ ನಿಮ್ಮ ಒಳಿತಿಗಾಗಿ ನಿಮ್ಮ ಸೇವೆಗಾಗಿ ದಾರಿ ಕಾಯ್ತಿರುವ ಆ ಧರ್ಮಣ್ಣವರ ಮನದಲ್ಲಿ ಅಧಿಕಾರದ ಲಾಲಾಸೆ ಮೂಡುವುದಕ್ಕೆ ಸಾಧ್ಯವಿದೆಯೇ? ಮಂಗಳೇ, ನೀನು ನಮ್ಮ ರಾಜಕೀಯ ವಿಚಾರದಲ್ಲಿ ಭಾಗವಹಿಸಲು ನೀನಾರು? ಅಗ್ನಿ ಸಾಕ್ಷಿಯಾಗಿ ನಿಮ್ಮ ಕೈಯಾರೆ ಮಾಂಗಲ್ಯವನ್ನು ಕಟ್ಟಿಸಿಕೊಂಡ ನಿಮ್ಮ ಧರ್ಮ ಪತ್ನಿ, ಧರ್ಮ ಕರ್ಮ ಕಾಮ ಮೋಕ್ಷದಲ್ಲಿ ಸಮಭಾಗಿನಿಯಾದ ನಿಮ್ಮ ಸತಿ, ಪತಿಯ ಅಭ್ಯುದಯವನ್ನು ಬಯಸುವ ಔದಾರ್ಯ. ಮುಚ್ಚುಬಾಯಿ. ನನ್ನ ರಸ, ಈಗಲಾದರೂ ನಿಮ್ಮ ಆತ್ಮ ಶಾಂತಿ ಹೊಂದಿದ್ರೆ ಪ್ರಸಾದವನ್ನು ಸ್ವೀಕಾರ ಮಾಡಿ ಶಾಂತರಾಗಿ. ಯಾವನಿಗೆ ಬೇಕಾಗಿದೆ ಈ ನಿನ್ನ ಹಾಳು ಪ್ರಸಾದ? ತೆಗೆದುಕೊಂಡು ತಾಯಿ, ಧರ್ಮಣ್ಣನವರೇ, ಧರ್ಮ ಕೊಟ್ಟಿದ್ದನ್ನ ಕರ್ಮ ಕಚ್ಚಿಕೊಂಡು ಹೋಯಿತು. ಧರ್ಮಣ್ಣ ಕಚ್ಚಿಕೊಂಡು ಹೋಯಿತು. ಲೋಕನಾಥನ ದಿವ್ಯ ಪ್ರಸಾದವನ್ನು ಕ್ಷುದ್ರವಾಗಿ ಭಾವಿಸಿ ದೊರೆಗಳು ಅದನ್ನು ಚೆಲ್ಲಬಾರದಿತ್ತು. ಶಾಂತರಾಗಿರಿ ತಾಯಿ. ಗ್ರಹಗಳ ಗತಿಯನ್ನು ಬದಲಿಸುವುದು ಅಸಾಧ್ಯ. ಮನುಷ್ಯ ಮಾಡುವ ಕರ್ತವ್ಯಕ್ಕೆ ಫಲ ನೀಡುವ ಅಧಿಕಾರ ಅದೃಷ್ಟಕ್ಕಿದೆ. ಅದರ ಅದೃಶ್ಯಮಯ ಆಟದಲ್ಲಿ ವಿಧಿಯ ಸೂತ್ರಕ್ಕೆ ಹೊಂದಿ ಕುಣಿಯುವ ಗೊಂಬೆಗಳು ನಾವು. ಧರ್ಮಣ್ಣನವರೇ, ಈ ರಾಜಕೀಯ ಚದುರಂಗದಾಟಕ್ಕಾಗಿಯೇ ಈ ರಾಜಕೀಯ ಚದುರಂಗದಾಟವನ್ನು ನಡೆಸಿದ್ದೀರಾ? ದೊರೆಗಳ ಮಾತು ನನಗರ್ಥವಾಗಲಿಲ್ಲ. ಧರ್ಮಣ್ಣನವರೇ, ನಮ್ಮ ದೊರೆಗಳ ವಿರುದ್ಧ ರಕ್ಕಸಿಗೆ ಅರಮನೆಗೆ ದೂರು ಒಯ್ದು ನಿಮಗೆ ಈ ಮಾತು ಅರ್ಥವಾಗಿಲ್ಲವೆಂದರೆ ಯಾರು ನಂಬುತ್ತಾರೆ? ಏನೆಂದಿರಿ? ನಮ್ಮ ದೊರೆಗಳ ವಿರುದ್ಧ ರಕ್ಕಸಿಗಿ ಅರಮನೆಗೆ ನಾನು ದೂರು ಒಯ್ದೇನೆ? ಹೌದು. ಯಾವ ವಿಷಯಕ್ಕಾಗಿ? ವರ್ತಕ ಕಲ್ಯಾಣಪ್ಪನವರ ಮಗಳು ಮಹಾದೇವಿಯನ್ನು ನಮ್ಮ ಪ್ರಭುಗಳು ಕೊಲ್ಲಿಸಿದರೆ ಎಂದು ರಕ್ಕಸಿಗೆ ಅರಮನೆಗೆ ಏನು ಕಾರಣ ತಿಳಿಸಿದಿರಿ? ಕಲ್ಯಾಣಪ್ಪರ ಮಗಳ ಮಹಾದೇವಿ ಕೊಲೆಯಾಗಿದೆ. ಯಾರಿಂದ? ಇನ್ಯಾರಿಂದಲೂ ಅಲ್ಲ ತಾಯಿ, ಈ ನಮ್ಮ ಪ್ರಭುಗಳಿಂದ. ಪಟ್ಟದ ಕಲ್ಲಿನಿಂದ ನಾವು ಇಲ್ಲಿಗೆ ಬಂದ ದಿನವೇ ಮಗಳ ಅಮಾನುಷ ಸಾವಿಗಾಗಿ ನೊಂದುಕೊಂಡ ಕಲ್ಯಾಣಪ್ಪನವರು ಬಂದು ನನ್ನೆದುರು ಕಂಬನಿ ಮಿಡಿದು ಗೋಳಾಡಿ ಹೋದರು ತಾಯಿ. ಏನು? ಕಲ್ಯಾಣಪ್ಪರ ಮಗಳ ಕೊಲೆಯಾಗಿದೆ? ಯಾವ ಅಪರಾಧಕ್ಕಾಗಿ ಅವಳ ಕೊಲೆ ಮಾಡಿಸಿದ್ರಿ ಸ್ವಾಮಿ? ತಾಯಿ, ನಾವು ದೇವರಿಗೆ ಸೇವೆ ಮಾಡಿಸಲೆಂದು ಅತ್ತ ಹೋದ ಹೊತ್ತನ್ನೇ ಸಾಧಿಸಿ ಇತ್ತ ನೀವು ಕರೆಯುತ್ತೀರೆಂದು ಅವಳನ್ನು ಮೋಸದಿಂದ ಕರೆತಂದು ಈ ಕೃತ್ಯ ಪೂರೈಸಿದ್ದಾರೆ ತಾಯಿ. ಅಯ್ಯೋ ಶಿವ ಶಿವ, ಒಂದು ಹೆಂಗಸಿನ ಕೊಲೆಯೇ? ಸ್ವಾಮಿ, ಮಹಾದೇವಿ ಏನು ಅಪರಾಧ ಮಾಡಿದ್ದಳೆಂದು ಅವಳ ಕೊಲೆ ಮಾಡಿಸಿದ್ರಿ? ಪ್ರಜೆ ನಮಗೆ ಮಲೆತು ನಿಂತಿದ್ದರಿಂದ, ಎದುರು ವಾದಿಸಿದ್ದರಿಂದ. ಅಂದರೆ ಕಲ್ಯಾಣಪ್ಪನವರ ಮಗಳ ಶೀಲ ದೊರೆಗಳ ಸಲುವಾಗಿ ಸಡಿಲವಾಗಬೇಕೇ? ಶೀಲ ಗಂಡನನ್ನೇ ಕಳೆದುಕೊಂಡವಳಿಗೆ ಶೀಲದ ಪ್ರಶ್ನೆ ಏಕೆ? ಸ್ವಾಮಿ, ಹೆಣ್ಣನ್ನ ಅಷ್ಟೊಂದು ಹೀನಾಯವಾಗಿ ಕಾಣೋದಕ್ಕೆ ಹೋಗಬೇಡಿ. ಹೆಣ್ಣಿನ ಮಾನವಂದ್ರೆ ಉರಿಯುವ ನಾಯಿಗೆ ಇದ್ದ ಹಾಗೆ ಅಂತ ಅಣ್ಣನವರೇ ಹೇಳಿಲ್ಲವೇ? ಮಂಗಳೇ, ನೀನು ಈ ಮಾತಿನಲ್ಲಿ ಭಾಗಿಯಾಗುವುದೇಕೆ? ನಾ ಬಿಟ್ಟ ಸ್ಥಳದಲ್ಲಿ ಸದ್ದಿಲ್ಲದೆ ಬಿದ್ದುಕೊಂಡಿರಬೇಕು. ಮರ್ಯಾದೆಗೆ ಊನವಾಗದಂತೆ ನಡೆದುಕೊಳ್ಳಬೇಕು. ನಮ್ಮ ಮಾತನೆಗಿಲ್ಲದೆ ನೀನು ಈ ಮಾತಿನಲ್ಲಿ ಭಾಗಿಯಾದರೆ ಹೆಂಡತಿಯಾದ ನಿನ್ನ ತಲೆ ತೆಗೆಸಲಾಗಿದ್ದು ಎತ್ತರ. ನನ್ನ ರಸ ನನಗೆ ಈ ಕಟ್ಟಪ್ಪನೆ ಮಾಡುವುದೇ? ಹೌದು, ಬೇಕಾದವರನ್ನು ಬೇಕಾದ ಹಾಗೆ ದಂಡಿಸುವ ಅಧಿಕಾರ ನಮಗಿದೆ. ಯಾಕೆಂದರೆ ಅವರು ಈ ಊರಿನ ದೊರೆಗಳು. ಪಾಜಿ, ಅಮ್ಮನಿಗೆ ಹಾಗೆಲ್ಲ ಮಾತನಾಡಬೇಡಿ. ಏನೋ ಕತ್ತೆ, ಈ ತೊತ್ತಿನ ಹೊಟ್ಟೆಯಲ್ಲಿ ಹುಟ್ಟಿದ ನೀನು ನನಗೆ ಎದುರು ವಾದಿಸಲು ಬಂದಿರುವೆಯಾ? ಏನು ಸ್ವಾಮಿ, ಕೈ ಹಿಡಿದ ಮಾಡದೆ ನಿಮಗೆ ತೊತ್ತಾದಳು, ಇನ್ನು ಮಗನೇನಾದ ನಿಮಗೆ? ಮಗನನ್ನ ಈ ರೀತಿ ಬೀದಿಯಲ್ಲಿ ನಿಂದಿಸಿ ಅವಮಾನ ಮಾಡುವುದೇ?
ಅದನ್ನೆಲ್ಲ ಕೇಳುವ ಅಧಿಕಾರ ನಿಮಗಿಲ್ಲ. ಪ್ರಾಚೀನಪ್ಪ, ನೋಡುವೆ ಏನು, ತಪ್ಪಿ ಬಿಡು ಇವರನ್ನೆಲ್ಲ. ಅಪ್ಪಾಜಿ, ಇಂದು ನೀವು ನನಗಿತ್ತ ಉತ್ತರವನ್ನೇ ಮುಂದೆ ನಾನು ನಿಮಗೆ ಕೊಡಬೇಕಾದಿತ್ತು. ಎಚ್ಚರ. ಏನೋ ಕತ್ತೆ, ಈ ತೊತ್ತಿನ ಹೊಟ್ಟೆಯಲ್ಲಿ ಹುಟ್ಟಿದ ನಿನಗೆ ಇಷ್ಟೊಂದು ಉದ್ದಟತನವೇ? ಒಂದೇ ಒಂದು ಹೊಡೆತಕ್ಕೆ ಭೂಮಿಯಲ್ಲಿ ಇಳಿದಿರಿ. ಭೂಮಿಯಲ್ಲಿ ಇಳಿಯಲಿಕ್ಕೆ ನಾನೇನು ಬಲಿ ಚಕ್ರವರ್ತಿ ಅಲ್ಲ, ಇಳಿಸಲಿಕ್ಕೆ ನೀವೇನು ಹರಿಯೂ ಅಲ್ಲ. ಸುಮ್ಮನಾಗಪ್ಪ. ನೋಡಿ, ನಮ್ಮ ರಾಜ ಸರಿ ಇಲ್ವಂತ ಹೇಳಿ ಅರಮನೆಯಾದ ಶಿವಯೋಗಿಗಳು ಹೇಳಿದ್ದಾರೆ. ಅದಕ್ಕಾಗಿ ಕಲ್ಯಾಣರ ಪರ ಕರೆಸಿಕೊಂಡು ನಾನು ಮಾಡಿದ್ದು ತಪ್ಪಾಯಿತು ಅಂತ ಅವರಲ್ಲಿ ಕ್ಷಮೆಯನ್ನ ಕೇಳಿಕೊಳ್ಳಿ. ಕ್ಷಮೆ? 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 ಯಾವ ನಾನು ಕ್ಷಮೆ ಕೇಳಬೇಕು? ಕಲ್ಯಾಣಪ್ಪನವರ ಮಗಳನ್ನು ಅಮಾನುಷವಾಗಿ ಕೊಲ್ಲಿಸಿ ವರ್ತಕ ಸಮಾಜವನ್ನು ಎದುರು ಹಾಕಿಕೊಂಡ ತಪ್ಪಿಗೋಸ್ಕರ ಇದು ನಮ್ಮಿಂದ ಸಾಧ್ಯವಿಲ್ಲ. ಊರಿನ ದೊರೆಗಳು ಕ್ಷುಲ್ಲಕನಾದ ಒಬ್ಬ ವ್ಯಕ್ತಿಗೆ ಕ್ಷಮೆ ಕೇಳುವುದೆಂದರೆ ದೊರೆತನಕ್ಕೆ ಇದಕ್ಕಿಂತಲೂ ಹೆಚ್ಚಿನ ಅಪಮಾನ ಇನ್ನೇನು ಬೇಕು? ಮಾನ ಅಪಮಾನದ ಪ್ರಶ್ನೆ ದೊರೆಗಳಿಗೂ ಅಷ್ಟೇ, ಪ್ರಜೆಗಳಿಗೂ ಅಷ್ಟೇ. ವರ್ತಕ ಪೇಟೆಯ ಮಂದಿಯ ವಿಶ್ವಾಸವನ್ನು ಕಡಿದುಕೊಳ್ಳುವುದೆಂದರೆ ದೊರೆಗಳು ತಮ್ಮ ಪೀಠದ ಮುಂಗಾಲು ಮುರಿದುಕೊಂಡಂತೆ. ಪೇಟೆಯನ್ನು ಕಳೆದುಕೊಂಡ ದೊರೆಯ ಕೋಟೆಯ ಅಡಿಗಲ್ಲು ಎಷ್ಟು ದಿನ ಭದ್ರವಾಗಿ ನಿಂತೀತು? ಪಿತ್ತ ನೆತ್ತಿಗೇರಿದ ಉನ್ಮತ್ತ ಕಾಮಕ್ಕೆ ಹೆತ್ತವ್ವ ಸೂಳೆಗೆ ಹೊರತಲ್ಲ. ದೊರೆಗಳೇ, ಇನ್ನಾದರೂ ತಮ್ಮ ಸ್ಥಾನವನ್ನು ಭದ್ರವಾಗಿಟ್ಟುಕೊಳ್ಳುವ ಆಸೆ ಇದ್ದರೆ ಇನ್ನು ಮುಂದೆ ಆ ಹೆಂಗಸು ಈ ಹೆಂಗಸು ಎಂದು ಮೋಹಿಸುವ ಚಪಲ ಬಿಟ್ಟು ಈಗಾದ ತಪ್ಪಿಗೆ ಕಲ್ಯಾಣಪ್ಪನವರ ಬಳಿ ಕ್ಷಮೆ ಕೇಳಲೇಬೇಕು. ಹೇಗೋ ನಮ್ಮಿಂದ ಕಾಲತ್ರಯಕ್ಕೂ ಸಾಧ್ಯವಿಲ್ಲ. ಹಾಗಿದ್ದರೆ ದೊರೆಗಳು ಇನ್ನು ಮೇಲೆ ನನಗಿತ್ತ ಸರ್ವಾಧಿಕಾರವನ್ನು ಹಿಂತೆಗೆದುಕೊಳ್ಳಬೇಕು. ಛೇ 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 ಛೇ, ಇದೇನು ಧರ್ಮನವರೇ ನಿಮ್ಮ ನಿಷ್ಠುರ ವರ್ತನೆ? ರುದ್ರಪ್ಪ, ನಾನಿಲ್ಲಿ ಕಾರ್ಬಾರಿಯಾಗಲೊಪ್ಪಿದುದು 1000 ಜನರ ಹಿತಕ್ಕೋಸ್ಕರ, ಲಿಂಗರಾಜ ಸುಬೇದಾರರ ಅತ್ಯಾಚಾರವನ್ನು ಮುಚ್ಚುವುದಕ್ಕಾಗಿ ಅಲ್ಲ. ಪ್ರಜಾಪ್ರತಿನಿಧಿಯಾಗಿ ಈ ಸ್ಥಾನದಲ್ಲಿರುವ ನಾನು ಅಧಿಕಾರ ಲಾಲಸೆಗೆ ಮನಸೋತು ಊರ ನಾಗರಿಕರಿಗೆ ದ್ರೋಹ ಬಗೆಯಲಾರೆ. ದೊರೆಗಳೇ, ಇಷ್ಟು ದಿನ ನಿಮ್ಮರ ಮನೆಯ ಉಪ್ಪು ತಿಂದು ಬೆಳೆದ ದೇಹ ತಪ್ಪಾಗದಂತೆ ನಡೆದುಕೊಂಡಿದೆ. ಇನ್ನು ನನಗೆ ಹೊರಡಲು ಅಪ್ಪನೆಯಾಗಬೇಕು. ಅವರೇನು ತಪ್ಪು ನುಡಿದರು ಅಂತ ನೀವು ಅಧಿಕಾರದಿಂದ ದೂರ ಸರಿಯುವುದು ಸರಿಯೇ? ತಾಯಿ, ನಿಮಗಾಗಿ ಹೇಳುತ್ತೇನೆ, ದೊರೆಗಳು ಪ್ರಜಾಕ್ಷೇಮಕ್ಕೆ ಊನ ತರುತ್ತಾರೆ. ಅಧಿಕಾರದ ಪ್ರಭಾವದಿಂದ ಈಗಾಗಲೇ 100 ಮನೆಗಳಿಗೆ ನಾಚಿಕೆಯ ನಂಜಿನೂಟ ಬಿಡಿಸಿದ್ದಾರೆ. ಕೀಳು ಜನರ ಸ್ನೇಹ ಕಟ್ಟಿಕೊಂಡಿದ್ದಾರೆ. ದೊರೆಗಳ ಇಂತಹ ನೀಚ ಕೆಲಸಕ್ಕೆ ಈ ರುದ್ರಪ್ಪನಂತವರ ಪ್ರೋತ್ಸಾಹವಿದೆ. ಇವರ ಇಂದಿನ ಅಸೀಮ ಸ್ವಾರ್ಥ ನಾಳೆ ಯಾವ ಮಟ್ಟಕ್ಕೆ ಮುಟ್ಟೀತೋ ಹೇಳಬರುವಂತಿಲ್ಲ ತಾಯಿ. ಇವರ ಅವಿಚಾರದಿಂದ ಉದ್ಭವಿಸುವ ಕಾಲಕೂಟ ವಿಷವನ್ನು ಕುಡಿದು ಕುಡಿದು ನನಗೂ ಸಾಕಾಗಿದೆ ತಾಯಿ. ಇನ್ನು ಮುಂದೆ ನಾನಿದನ್ನು ಜೀರ್ಣಿಸಿಕೊಳ್ಳಲಾರೆ. ಸಹನೆ ಹದ್ದು ಮೀರಿ ಹೋಗಿದೆ. ಆದ್ದರಿಂದಲೇ ಈ ಅಧಿಕಾರ ಇನ್ನು ಮುಂದೆ ಸಾಕೆಂದು ನಾನು ಕೇಳಿದ್ದು. ತರ್ಬಣ್ಣನವರೇ, ನೀವು ನಮಗಾಗಿ ಅಧಿಕಾರದಲ್ಲಿ ಇರದೇ ಇದ್ರೂ ಊರಿನ ಚಿಂತೆಗಾಗಿ ನೀವು ಅಧಿಕಾರದಲ್ಲಿ ಇರಲೇಬೇಕು. ಯಾಕಂದ್ರೆ ಇದು ಹಿರಿಯರು ಉಳಿಸಿ ಹೋಗಿತು. ಇಲ್ಲಿ ಚಿಕ್ಕವರು ಸಣ್ಣವರು ಆಳಿದ ಊರು ಇದು. ಇಲ್ಲಿ 100ಕ್ಕಿಂತ ಹೆಚ್ಚಿಗೆ ಆಡಳಿತವಿದೆ ಅಂದಾಗ ಆ ಆಡಳಿತವನ್ನ ನೀವು ಬಿಟ್ಟು ಹೋದರೆ ಆ ದೇವರಾದರೂ ಮೆಚ್ಚುತ್ತಾನೆಯೇ? ರುದ್ರಪ್ಪ, ಪ್ರಭು, ನೋಡುವಿರೇನು? ಗಂಡನನ್ನೇ ಹಿಂದಿಕ್ಕಿ ಮಾತನಾಡುವ ಇವಳ ರುಂಡ ಹರಿಸಿಬಿಡು. ಧರ್ಮಣ್ಣನವರೇ, ನನ್ನ ದೊರೆಗಳು ನನ್ನ ರುಂಡವನ್ನು ಹಾರಿಸಿದ್ರೂ ಚಿಂತೆ ಇಲ್ಲ. ಆದ್ರೆ ನೀವು ಮಾತ್ರ ಅಧಿಕಾರದಿಂದ ದೂರ ಸರಿಯುವುದು ಬೇಡ. ಯಾಕಂದ್ರೆ ನಿಮ್ಮ ವಿಚಾರಧಾರೆ ಕೋಟೆಗಿಂತಲೂ ಮೇಲಾಗಿದ್ದು ಧರ್ಮಣ್ಣನವರೇ, ಮೇಲಾಗಿದ್ದು. ಇವರನ್ನು ಹಿಂದೆ ಸರಿಸುವುದು ನ್ಯಾಯವೇ ದೊರೆ? ಏನಾದರೇನು ತಾಯಿ, ನಿಯಮಬದ್ಧವಾದ ಬಾಳನ್ನು ಬಾಳದೆ ಏನಾದರೇನು ತಾಯಿ, ನಿಯಮಬದ್ಧವಾದ ಬಾಳನ್ನು ಬಾಳದೆ
ಹದ ತಪ್ಪಿ ಬದುಕಿನ ರುಚಿ ಕೆಡಿಸಿಕೊಂಡ ದೊರೆಗಳಿಗೆ ನಿಮ್ಮ ಉಪದೇಶ ವ್ಯರ್ಥವಾಗಿದೆ ತಾಯಿ, ವ್ಯರ್ಥವಾಗಿದೆ. ಕರ್ಮ ಪರಿಪಾಕದಿಂದ ಕಂಡ ಹೆಂಗಸರ ಕಾಮಬೇಟೆಯಲ್ಲಿ ಮೈ ಮನಸ್ಸುಗಳನ್ನು ಮಲಿನ ಮಾಡಿಕೊಂಡ ದೊರೆಗಳ ದೇಹ ಬೆಂಡು ಬಿದ್ದು ಹೋಗಿದೆ ತಾಯಿ. ನಮ್ಮೂರಿನ ಶ್ರೀಲಕ್ಷ್ಮಿಯಾದ ನಿಮ್ಮ ಪರಿಶುದ್ಧ ಜೀವನ ಸೂತ್ರದಲ್ಲೇ ಇವರ ಬಾಳು ಬೆಸೆದುಕೊಂಡಿದ್ದರೆ ಲಿಂಗರಾಜ ಸುಬೇದಾರರ ಜೀವನ ಯಾವ ತಪಸ್ಸಿಗೆ ಇರುತ್ತಿತ್ತೋ ಹೇಳಬಲ್ಲವರಾರು ತಾಯಿ, ಹೇಳಬಲ್ಲವರಾರು. ಎಲ್ಲೋ ಯಾರಲ್ಲಿ ಕಟ್ಟಿ ಹಾಕಿ ಅವನನ್ನು. ರುದ್ರಪ್ಪ ಪ್ರಭು, ಎಂದಿನಿಂದ ನೀವೇ ನಮ್ಮ ಅರಮನೆಯ ಮುಖ್ಯ ಕಾರ್ಭಾರಿಗಳು. ಅಪ್ಪಣೆ ಮಹಾಪ್ರಭು. ಬಾಯಿ ಮುಚ್ಚು ಮಂಗಳೆ. ರುದ್ರಪ್ಪ ಪ್ರಭು, ಎಂದಿನಿಂದ ನೀವೇ ನಮ್ಮ ಅರಮನೆಯ ಮುಖ್ಯ ಕಾರ್ಭಾರಿಗಳು. ಆಯಿತು ಪ್ರಭು. ಕಾರಣ ನಮಗೆ ಅವಹೇಳನ ಮಾಡಿದ ತಪ್ಪಿಗಾಗಿ ಈ ಕ್ಷಣದಲ್ಲಿಯೇ ಇವನಿಗೆ ನಾವು ದೇಹಾಂತ ಶಿಕ್ಷೆಯನ್ನು ವಿಧಿಸಿದ್ದೇವೆ. ಕೂಡಲೇ ಇವನನ್ನು ಎಳೆದೊಯ್ದು ನಗರದ ಮಧ್ಯದಲ್ಲಿರುವ ತುಳಜಾ ಭವಾನಿ ದೇವಸ್ಥಾನದ ಎದುರು ನಿಲ್ಲಿಸಿ ಇವನ ಬಲದೋಳನ್ನು ಕತ್ತರಿಸಿ ಬಲಗಂಡನ್ನು ಕೀಳಿಸಬೇಕು. ಕೊರಳಲ್ಲಿ ಬೇವಿನ ಸೊಪ್ಪಿನ ಹಾರ ಹಾಕಿ ನಗರದ ಹೊರಭಾಗದಲ್ಲಿರುವ ಶೂಲೇಶ್ವರ ದೇವಸ್ಥಾನದ ಹಿಂಬದಿಯ ಹುಣಿಸೆ ತೋಪಿನಲ್ಲಿ ಇವನನ್ನು ಶೂಲಕ್ಕೇರಿಸಬೇಕು. ಇದು ನಮ್ಮ ಆಜ್ಞೆ. ಎಳೆದುಕೊಂಡು ಹೋಗಿ ನೋಡುವಿರೇನು? ಅಪ್ಪಣೆ ಮಹಾಪ್ರಭು. ಎಂತ ಕೆಲಸಕ್ಕೆ ಮನಸ್ಸು ಮಾಡಿದ್ರಿ ದೊರೆ ನೀವು? ಬೇಡಿ ದೊರೆ, ಬೇಡಿ. ನೋಡುವಿರೇನು? ಎಳೆದುಕೊಂಡು ಹೋಗಿರಿ ಅವನನ್ನು. ದೊರೆಗಳೇ, ಬಹಳ ಹಿಂದಿನಿಂದಲೂ ನಮ್ಮ ಮನೆತನದವರು ತಮ್ಮರ ಮನೆಯ ಸೇವೆ ಮಾಡಿಕೊಂಡು ಬಂದವರು. ಹಿರಿಯರಿಂದ ನಡೆದು ಬಂದ ಈ ಸಂಪ್ರದಾಯ ನನ್ನ ತಲೆಗೆ ಕೊನೆಗೊಂಡಿತು. ಊರನ್ನು ಎದುರು ಹಾಕಿಕೊಂಡು ನೀವಿಲ್ಲಿ ಬಹಳ ದಿನ ಬದುಕಲಾರಿರಿ. ಇನ್ನಾದರೂ ಈ ನಿಮ್ಮ ವಿಲಾಸ ವೃತ್ತಿಯನ್ನು ತೊರೆದು ನಿಯಮಬದ್ಧವಾದ ಬಾಳನ್ನು ಬಾಳಿರಿ. ಹಿರಿಯರಿಂದ ಬಂದ ಈ ನಿಮ್ಮ ಅಧಿಕಾರ ಕೈಬಿಟ್ಟು ಹೋಗದಂತೆ ನೋಡಿಕೊಳ್ಳಿ. ನೀವು ಬದುಕಿ ಊರನ್ನೂ ಬದುಕಿಸಿರಿ. ನೋಡುವಿರೇನು? ಎಳೆದುಕೊಂಡು ಹೋಗಿರಿ ಅವನನ್ನು. ಕತ್ತರಿಸಿ ಅವನ ಬಲದೋಳನ್ನು, ಕೀಳಿರಿ ಅವನ ಬಲಗಣ್ಣನ್ನು. ಅಯ್ಯೋ ತಂದೆ, ಶಿವ ಶಿವ, ಗುರು ಮಹಾಂತ ತಂದೆ, ಅಯ್ಯೋ. ಕೇಳ್ರಪ್ಪೋ, ಈಗಾಗಲೇ ತುಳಜಾಭವಾನಿ ಗುಡಿ ಮುಂದ ಕಾರ್ಬಾರಿ ಧರ್ಮಣ್ಣನವರ ಬಲಗೈ ಕತ್ತರಿಸಿ ಬಳಗನ್ನು ಕೀಳಿಸಿ ಊರು ಹೊರಗ ಇರುವ ದೇವಸ್ಥಾನದ ಹೊರಗ ಶೂಲಕ್ಕೆ ಏರಿಸಲಾಗುತ್ತದೆ. ಯಾರಾದ್ರ ನೋಡ್ಬೇಕನ್ನೋರಿದ್ರ ಬರ್ರಪ್ಪೋ, ಬರ್ರಿ. ಅಯ್ಯೋ ರುದ್ರಪ್ಪನವ್ರಿ, ಅಲ್ಲಿ ನೋಡಿ, ಮಹಾಶಿವಯೋಗಿಗಳಾದ ಚಿತ್ತರಿಗೆ
ಗುರು ಮಹಾಂತ ಶಿವಯೋಗಿಗಳು. ಬಂದರೆ ಬರಲ ಬಿಡು, ಅವರಿಗೆ ನೀನೆಷ್ಟು ಭಯ ಪಡುವೆ? ರಾಜಾಜ್ಞೆ ಪಾಲಿಸುವುದು ನಮ್ಮ ಕರ್ತವ್ಯ. ಬುದ್ಧಿ, ತಮ್ಮ ಪಾದ ದರ್ಶನ. ಧರ್ಮಣ್ಣ, ಏನಿದು ಅನಾಹುತ? ಕರ್ಮವನ್ನು ವಿರೋಧಿಸ ಹೋಗಿ ನಿಮ್ಮ ಧರ್ಮ ಸೋತ ಗುರುವೇ. ಪ್ರಜಾದ್ರೋಹಿಯಾಗಬೇಡವೆಂದು ದೊರೆಗೆ ಉಪದೇಶ ನೀಡ ಹೋದ ಸರ್ವಾಧಿಕಾರಿ ದೇಹಾಂತ ಶಿಕ್ಷೆಗೊಳಗಾದ. ಸೃಷ್ಟಿ ಸೂತ್ರ ಚಲಿಸುವುದು ಶಿವನ ಪ್ರೇರಣೆಯಂತೆ. ಅದನ್ನು ತಡೆಗಟ್ಟಲೆತ್ತಿಸುವ ಮಾನವನ ಪ್ರಯತ್ನ ನಿಷ್ಫಲವಾಗುವುದು ಸಹಜವಿದೆ. ಮರಣ ಸಮೀಪಿಸಿದ ರೋಗಿಗೆ ಔಷಧವು ಸೇರದಂತೆ ದೊರೆಯ ವಿನಾಶದ ಬುದ್ಧಿ ಬಾಯಿ ತೆರೆದು ನಿಂತಾಗ ಧರ್ಮ ವಾಕ್ಯ ಅವನ ಕರ್ಣಪಟಲ ಸೇರದಿರುವುದು ಆಶ್ಚರ್ಯದ ಮಾತಲ್ಲ. ಸ್ವಾಮಿಗಳೇ, ನಮ್ಮ ದೊರೆಗಳ ವಿಷಯಕ್ಕೆ ಅಷ್ಟು ಲಘುವಾಗಿ ಮಾತನಾಡಬೇಡಿ. ಧರ್ಮಾಧಿಕಾರಿಗಳಾದ ತಾವು ರಾಜಕೀಯದಲ್ಲಿ ಭಾಗವಹಿಸಬೇಡಿ. ಧರ್ಮವನ್ನು ಬಿಟ್ಟು ರಾಜ್ಯವಿಲ್ಲ, ರಾಜ್ಯವನ್ನು ಬಿಟ್ಟು ಧರ್ಮವಿಲ್ಲ. ಪತಿಯು ಗತಿಸಿದ ಬಳಿಕ ಸ್ತ್ರೀಯ ಸೌಭಾಗ್ಯ ಅಳಿದು ಹೋಗುವಂತೆ ಧರ್ಮವನ್ನು ಕಳೆದುಕೊಂಡ ಧ್ವರೆತನವೇ ನಾಶವಾಗುವುದು. ಅದೇನೇ ಆಗಲಿ, ರಾಜಾಜ್ಞೆ ಪಾಲಿಸುವುದು ನಮ್ಮ ಕರ್ತವ್ಯ. ಎಳೆದುಕೊಂಡು ನಡೆಯಿರಿ ಅವನನ್ನು. ರುದ್ರಪ್ಪ, ಇದು ಶಿವನು ಮೆಚ್ಚುವ ಮಾತಲ್ಲ. ಸತ್ಯ ಪಕ್ಷಪಾತಿಯಾದ ಇಂಥ ಊರ ಮುಖಂಡನನ್ನು ಕೊಲೆ ಮಾಡಿಸುವುದು ಎಂದರೆ ನಿಮ್ಮ ವಿನಾಶದ ಬುದ್ಧಿಯನ್ನು ನೀವೇ ನಿಮ್ಮ ಕೈಯಾರೆ ಕಟ್ಟಿಕೊಂಡಂತೆ. ರುದ್ರಪ್ಪ, ಈಗ ನಮ್ಮೊಂದಿಗೆ ನೀವೆಲ್ಲರೂ ಅರಮನೆಗೆ ಬನ್ನಿರಿ. ಈ ಕಠೋರ ಆಜ್ಞೆಯನ್ನು ಹಿಂತೆಗೆದುಕೊಳ್ಳುವಂತೆ ನಾವು ನಿಮ್ಮ ದೊರೆಗೆ ಆಜ್ಞೆ ಮಾಡುತ್ತೇವೆ. ನಿಮ್ಮ ಹೇಳಿಕೆಯಂತೆ ನಡೆಯಲು ನಾವು ನಿಮ್ಮ ಸೇವಕರಲ್ಲ. ಕಾರಣ, ನೀವಿಲ್ಲಿಂದ ಹೊರಟು ಹೋಗಿ, ಇಲ್ಲದಿದ್ದರೆ ಬಾಯಿ ಮುಚ್ಚು ಪುಷುವೆ. ಸದ್ಗುರುವಿನ ವಿಷಯಕ್ಕೆ ಒಂದೇ ಒಂದು ಶಬ್ದವನ್ನಾಡಿದರೆ ನಿನ್ನ ದೇಹ ಶಾಸ್ತ್ರ ಹೋಳಾದೀತು, ಎಚ್ಚರ. ರುದ್ರಪ್ಪ, ಸುಮ್ಮನೆ ನಮ್ಮ ಮಾತನ್ನು ಕೇಳು. ವೃತ ಈ ಶಿವಯೋಗಿಯ ಆತ್ಮಶಾಂತಿಯನ್ನು ಮಾತ್ರ ಕದಡಿಸಬೇಡ. ಇಲ್ಲ ಗುರುಗಳೇ, ಅದಾಗದು. ನಾನು ರಾಜಾಜ್ಞೆಯನ್ನು ಮೀರಲಾರೆ. ಎಳೆದುಕೊಂಡು ನಡೆಯಿರಿ ಅವನನ್ನು. ಬುದ್ಧಿ, ಪೂಜ್ಯರಾದ ತಮ್ಮ ದರ್ಶನಕ್ಕೆ ಬಂದಾಗಲೆಲ್ಲ ಈ ನಿಮ್ಮ ಪುಣ್ಯ ಚರಣಗಳನ್ನು ನನ್ನೆರಡು ಹಸ್ತಗಳಿಂದ ಮುಟ್ಟಿ ನಮಸ್ಕರಿಸುತ್ತಲಿದ್ದೆ. ಆದರಿಂದು ಒಂದೇ ಹಸ್ತದಿಂದ, ಅದು ಎಡ ಹಸ್ತದಿಂದ ಮಾತ್ರ ಮುಟ್ಟಿ ನಮಸ್ಕರಿಸುತ್ತಲಿದ್ದೇನೆ. ಬುದ್ಧಿ, ಈ ದೀನನನ್ನು ಕ್ಷಮಿಸಿ ತಂದೆ, ಕ್ಷಮಿಸಿ. ಹೇಳಪ್ಪ ಧರ್ಮಣ್ಣ, ಮೇಲೆ ಈ ಒಂದು ಕ್ಷಣದಲ್ಲಿ ಲೌಕಿಕದಲ್ಲಿದ್ದ ನೀನು ಅಲೌಕಿಕ ಪ್ರಪಂಚದಲ್ಲಿ ಓಲಾಡುವ ಈ ಶಿವಯೋಗಿಯ ಕಣ್ಣಲ್ಲಿ ನೀರು ತರಿಸಿದೆಯಪ್ಪ. ನೀನೇ ಧನ್ಯಾತ್ಮ, ನೀನೇ ಧನ್ಯಾತ್ಮ. ಇಲ್ಲಿ ನಡೆಯುತ್ತಿರುವುದು ನಿನ್ನ ಒಳಿತಿಗಾಗಿ. ಧರ್ಮಕ್ಕೆ ಸೋಲೆಂಬುವುದಿಲ್ಲ, ಅದು ಸೋಲೆನ್ನೆಂದೂ ಒಪ್ಪಿಕೊಂಡಿದೆ. ಬಾಹ್ಯ ನೇತ್ರಕ್ಕೆ ಕಾಣುವುದೆಲ್ಲ ಸುಳ್ಳು, ಆತ್ಮ ನೇತ್ರಕ್ಕೆ ಕಾಣುವುದೊಂದೇ ಸತ್ಯ. ಆ ದಿವ್ಯ ದೃಷ್ಟಿಯನ್ನು ನಿನಗೆ ಕರುಣಿಸಿವೆ. ಕಂಡು ನಲಿದಾಡು ಮಗುವೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಕಂಡೆ ತಂದೆ, ಎಂತಹ ಆನಂದಮಯ ನೋಟವನ್ನು ಕಂಡೆ. ಗುರು ಕರುಣೆಯಿಂದ ದೊರೆತ ಅಮೃತವನ್ನೇ ಉಂಡೆ. ಹೋಗು, ಶಿವನ ಕರೆ ಬಂದ ಸಮಯವೇ ಶರಣನಿಗೆ ಶುಭ ಮುಹೂರ್ತ. ಮೃತ್ಯುವೆಂದರೆ ಪರಲೋಕಕ್ಕೆ ಕರೆದೊಯ್ಯುವ ಮಿತ್ರ. ಇಹದಲ್ಲಿ ಒಳಿತನ್ನು ಸಾಧಿಸಿದ ನಿನಗೆ ಪರದಲ್ಲಿಯೂ ಅದೇ ಕಾದಿರುತ್ತದೆ. ಹೋಗು, ಕೊನೆ ಉಸಿರೆಳೆಯುವ ಮುನ್ನ ಈ ಪರಿಭ್ರಮಣೆಯನ್ನು ತಪ್ಪಿಸೆಂದು ಆ ಶಿವನಲ್ಲಿ ಬೇಡಿ. ಅವನ ಕರುಣೆಯೇ ನಿನ್ನ ಕಾಯಲಿ. ಶ್ರೀ ಗುರು ಮಹಾಂತ ದೇವ, ಶ್ರೀ ಗುರು ಮಹಾಂತ ದೇವ.
ಎಳೆದುಕೊಂಡು ನಡೆಯಿರಿ ಅವನನ್ನು. ಲಿಂಗರಾಜ, ಶಾಂತಿ ಸದ್ಧರ್ಮಗಳ ಮೂರ್ತಿ ಸ್ವರೂಪದಂತಿದ್ದ ಧರ್ಮಣ್ಣನಿಗೆ ದೇಹಾಂತ ಶಿಕ್ಷೆಯನ್ನು ವಿಧಿಸಿರುವಂತೆ ಮೊದಲು ಅದನ್ನು ಹಿಂತೆಗೆದುಕೋ. ಬುದ್ಧಿಯವರು ಅಂತಃಪುರವನ್ನು ನನ್ನ ಅಪ್ಪಣೆ ಇಲ್ಲದೆ ಅದು ಹೇಗೆ ಪ್ರವೇಶಿಸಿದಿರಿ? ಈ ರೀತಿಯ ಉದ್ದಟ ವರ್ತನೆ ಇನ್ನಾರಿಂದಲಾದರೂ ಘಟಿಸಿದ್ದರೆ ಏನಾಗುತ್ತಿತ್ತು? ರಂಡವು ಮುಂಡದಿಂದ ಬೇರ್ಪಟ್ಟು ಬಹುಕಾಲವಾಗುತ್ತಿತ್ತು. ಯೋಗಿಗಳ ದಾತಾರನು ನಿನ್ನಂತಹ ದೊರೆಗಳಿಗೂ ದೊರೆಯುವಾದ ಈ ಶಿವಯೋಗಿ ನಿನ್ನ ಅರಮನೆಯನ್ನು ಪ್ರವೇಶಿಸಿದರೆ ನಿನ್ನ ಅಪ್ಪಣೆಯನ್ನು ಪಡೆದುಕೊಳ್ಳಬೇಕೇ? ಹೌದು, ದೊರೆಯಾದ ನನ್ನ ಅಪ್ಪಣೆಗಿಲ್ಲದೆ ಶಿವಯೋಗಿ ಆದರೇನು, ಸನ್ಯಾಸಿ ಆದರೇನು, ಪ್ರತ್ಯಕ್ಷ ಶಿವನು ಕೂಡ ನನ್ನ ಧರೆಗೆ ಅಡಿಗೆ ನೆಲೆಗಿರಿಸಿದರೆ ಅದು ರಾಜದ್ರೋಹ. ಏದೋ ನನ್ನ ನೆಲ. ನಿನ್ನ ನೆಲ ಹುಚ್ಚ, ಇದು ನಿನ್ನ ನೆಲವೇನೋ? ಈ ನೆಲವೆಂಬ ನಾರಿ ಯಾವ ದೊರೆಯನ್ನು ಮೆಚ್ಚಿ ಮದುವೆಯಾಗಿ ಮಾಂಗಲ್ಯ ಕಟ್ಟಿಸಿಕೊಂಡು ಚಿತೆಯೇರಿ ಪತಿಯ ಸಂಗಡ ಹೋದಳೋ? ನಿನ್ನಂತಹ ಎಷ್ಟೋ ದೊರೆಗಳು ಇದೇ ನೆಲದಲ್ಲಿ ಹುಟ್ಟಿ ಇದೇ ನೆಲಕ್ಕಾಗಿ ಬಡಿದಾಡಿ ಇದೇ ನೆಲದಲ್ಲಿ ನೆಲವಾಗಿ ಹೋಗಿಲ್ಲ. ನಿನ್ನಂತಹ ದೊರೆಗಳು ಅಂದು ನೆಲಕ್ಕಾಗಿ ಬಡಿದಾಡಿದವರು ಇಂದು ಸತ್ತು ನರಕದಲ್ಲಿ ಉಳುವಾಗಿದ್ದಾರೆ. ಸ್ವಾಮಿಗಳೇ, ಈ ನಿಮ್ಮ ತತ್ವೋಪದೇಶವನ್ನು ಕೇಳುವುದಕ್ಕಾಗಿ ನಾನು ನಿಮ್ಮನ್ನು ಅರಮನೆಗೆ ಬರಮಾಡಿಕೊಂಡಿಲ್ಲ. ಅಲ್ಲದೆ ಈ ನಿಮ್ಮ ಗೊಡ್ಡು ಬೆದರಿಕೆಗೆ ಹೆದರುವನು ನಾನಲ್ಲ. ಸುಮ್ಮನೆ ಇಲ್ಲಿಂದ ಹೊರಟು ಹೋಗಿ. ಶಿವಯೋಗಿಗಳಿಗೆ ಈ ರೀತಿ ಮಾತನಾಡಬೇಡಿ. ದೈವವನ್ನು ಕೆಣಕಿ ಬದುಕಿದವರಿಲ್ಲ, ದೈವವನ್ನು ಕೆಣಕಿ ಬಾಳದಿರಿಲ್ಲ ಸ್ವಾಮಿ. ಇದನ್ನರಿತು ಎಚ್ಚರಿಸಿಕೊಳ್ಳಿ. ಮೊಚ್ಚು ಬಾಯಿ ಮಗಳೇ. ಲಿಂಗರಾಜ, ಸಿರಿತನ ದೊರೆತನಗಳೆರಡು ನಿನಗೆ ಒಲಿದು ಬಂದಾಗ ಧರ್ಮವನ್ನು ಮರೆತು ನಡೆಯಬೇಡ. ಅಧಿಕಾರಕ್ಕೆ ಮನಸೋತು ಕಣ್ಣು ಮುಚ್ಚಿಕೊಳ್ಳಬೇಡ. ಸರ್ವಾಧಿಕಾರಿ ಧರ್ಮಣ್ಣನಿಗಿತ್ತ ದೇಹಾಂತ ಶಿಕ್ಷೆಯನ್ನು ಮೊದಲು ಹಿಂತೆಗೆದುಕೋ. ಸತ್ಯ ಸೇವಾಸಕ್ತನ ಕೊಲೆಯನ್ನು ದೊರೆಯೇ ಕುಳಿತು ಮಾಡಿಸುವುದು ಎಂದರೆ ಮುಚ್ಚುಮಾರಿಯನ್ನು ಕೈ ಬೀಸಿ ಕರೆದು ಆಮಂತ್ರಣ ಕೊಟ್ಟಂತೆ. ಒಮ್ಮೆ ಕೊಟ್ಟ ಆಜ್ಞೆಯನ್ನು ಹಿಂತೆಗೆದುಕೊಳ್ಳುವುದು ನನ್ನ ದೊರೆತನಕ್ಕೆ ಅಪಮಾನ. ಸ್ವಾಮಿ, ಮಾನ ಅಪಮಾನದ ಪ್ರಶ್ನೆ ಇಲ್ಲಿ ಬರುವುದಿಲ್ಲ. ತಪ್ಪಿಕೊಟ್ಟ ಆಜ್ಞೆಯನ್ನ ಹಿಂತೆಗೆದುಕೊಂಡ್ರೆ ನಮಗಷ್ಟೇ ಅಲ್ಲ, ಸರ್ವರಿಗೂ ಒಳಿತಾಗುತ್ತದೆ. ತಾಯಿ, ಮೊಚ್ಚು ಬಾಯಿ ಮಂಗಳೇ. ತಾಯಿ,
ಅಹಂಕಾರದ ಸೆಳೆತಕ್ಕೆ ಸಿಲುಕಿ ಆತ್ಮಘಾತುಕ ಪ್ರಪಾತದಲ್ಲಿ ಬೀಳಲೆತ್ತಿಸುವ ಈ ನಿನ್ನ ಪತಿಯನ್ನು ಹಿಡಿದು ನಿಲ್ಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ವಿಷಯಕ್ಕೆ ಮನಸೋತ ಈತನ ದೇಹ ಮಸಣದ ಮಣ್ಣನ್ನು ಬಯಸುವುದು ಸ್ವಾಭಾವಿಕ. ಬೇಡ ನನ್ನ ರಸ, ಇನ್ನಾದರೂ ಹರಿದು ಹಾಕು ನಿನ್ನ ಮನಸ್ಸಿಗಂಟಿದ ಆ ವಿಷಯ ಲಾಲಸ್ಯ ಇಂದ್ರಜಾಲವನ್ನು. ಮಿತಿ ಮೀರಿ ಅತಿ ಭೋಗದಿಂದ ಮಹಾಸಾರ ಅಗ್ನಿಕುಂಡಕ್ಕೆ ಆ ತಪಸ್ವಿನಿಯಾದ ಮಹಾದೇವಿಯನ್ನು ಬರಿರುಕ್ಕಿದ್ದು ಸಾಲಲಾರದೆ ಮತ್ತೆ ಮೊನ್ನೆ ನಿಮ್ಮ ದುರಾಭಿಮಾನಕ್ಕೆ ಈ ಧಾವಾಗ್ನೆಯನ್ನು ಆರಿಸಿಕೊಳ್ಳುವುದಕ್ಕಾಗಿ ಧರ್ಮಣ್ಣನವರ ಪ್ರಾಣವನ್ನೇ ಬಲಿ ತೆಗೆದುಕೊಂಡು ಬಿಟ್ಟಿರಿ ನೀವು ಸ್ವಾಮಿ. ಆದರೆ ಮುಂದೆ ನಿಮ್ಮ ಗತಿ ಏನು ಅದು ಬಿಡಿ, ಮುಂದೆ ಈ ದೇಶದ ಗತಿ ಏನು ಅಂತ ಚಿಂತೆ ಮಾಡಿದ್ದೀರಾ? ಮಂಗಳೇ, ನುಡಿಸದಿರು ನಿನ್ನ ನಾಲಿಗೆಯನ್ನು. ನಿನ್ನ ಬುದ್ಧಿ ಮಾತಿನಿಂದ ನನ್ನ ಮತಿಯನ್ನು ತಿದ್ದಿಕೊಳ್ಳಬೇಕಾಗಿಲ್ಲ. ಅಲ್ಲದೆ ಇಂಥ ಕಾವಿ ಬಟ್ಟೆ ತೊಟ್ಟ ಸನ್ಯಾಸಿಗೆ ಹೆದರಿ ನಾನಿಟ್ಟ ಆಜ್ಞೆಯನ್ನು ಹಿಂತೆಗೆದುಕೊಳ್ಳಲಾರೆ. ಏನಾದರೂ ಸರಿ, ನಾನು ಕೊಟ್ಟ ಆಜ್ಞೆ ನೆರವೇರಲೇಬೇಕು. ಲಿಂಗರಾಜ, ಇದೇ ನಿನ್ನ ಕೊನೆಯ ನಿರ್ಧಾರವೇ? ಹೌದು ಗುರುಗಳೇ. ಕೇಳು, ಕೊನೆಯದಾಗಿ ನಾನು ಒಂದು ಮಾತನ್ನು ಕೇಳುತ್ತೇನೆ. ಸರ್ವಸಂಗ ಪರಿತ್ಯಾಗಿಯಾದ ಈ ಶಿವಯೋಗಿ ಯಾರಲ್ಲಿಯೂ ಏನನ್ನೂ ಬೇಡದೇ ಇರುವ ನಾವು ನಿಮ್ಮರಮನೆಯಲ್ಲಿ ನಿಂತು ಭಿಕ್ಷೆಯನ್ನು ಕೇಳುತ್ತಿದ್ದೇನೆ. ಧರ್ಮಣ್ಣನ ಪ್ರಾಣವನ್ನೇ ಭಿಕ್ಷೆಯಾಗಿ ನೀಡ ಸಾಧ್ಯವಿಲ್ಲ. ಭವತಿ ಭಿಕ್ಷಾಂದೇಹಿ. ಎಂದೆಂದಿಗೂ ಸಾಧ್ಯವಿಲ್ಲ. ಭವತಿ ಭಿಕ್ಷಾಂದೇಹಿ. ಕಾಲತ್ರಯಕ್ಕೂ ಸಾಧ್ಯವಿಲ್ಲ. ಭವತಿ ಭಿಕ್ಷಾಂದೇಹಿ. ಸಾಧ್ಯವಿಲ್ಲ. ಧನಿ, ಧರ್ಮಣ್ಣನವರ ಕೊಲೆಯಾಯಿತು. ಅವರ ಸಿರ ಹರಿಸಿದ ರಕ್ತವನ್ನು ಈ ಮಣ್ಣಿನ ಪಾತ್ರೆಯಲ್ಲಿ ತಂದಿದ್ದೇನೆ, ಅವಲೋಕಿಸಬೇಕು ಪ್ರಭು. ರಕ್ತ ಅರಮನೆ ಅನ್ನ ತಿಂದು ಕೊಪ್ಪಿದ ಧರ್ಮಣ್ಣನ ರಕ್ತ. ಎಲ್ಲೋ ಇದನ್ನು ಇದು ಬೇಟೆ ನಾಯಿಗಳಿಗೆ ಹಾಕು. ಅಲ್ಲದೆ ಆ ಪಾಪಿಯ ರುಂಡವನ್ನು ಮುಂಡದಿಂದ ಬೇರ್ಪಡಿಸಿ ನಗರದ ಮಹದ್ವಾರಕ್ಕೆ ಕಟ್ಟಲು ಹೇಳು. ಹೋಗು. ಅಪ್ಪನೇ ಪ್ರಭು. ಲಿಂಗರಾಜ, ಈ ಶಿವಯೋಗಿಯ ಸಮ್ಮುಖದಲ್ಲಿ ಸತ್ಯವಂತನನ್ನು ಅಮಾನುಷವಾಗಿ ಕೊಲೆ ಮಾಡಿಸಿ ಈ ಅಂತಹೀನ ಶಿವಯೋಗಿಯ ಮನಸ್ಸನ್ನೇ ಕೆಣಕಿಬಿಟ್ಟೆ. ತೆಗೆದುಕೋ ಶಾಪವನ್ನ. ಶಾಪ ಶಾಪ ಕೊಟ್ಟು ಸುಟ್ಟು ಬೂದಿ ಮಾಡಲಿಕ್ಕೆ ನೀನೇನು ಹಿಮಾಚಲದಿಂದ ತಪಸ್ಸಿಗೆ ಕುಳಿತು ಬಂದ ಶಿವನಲ್ಲ. ಅವರ ಹಣೆಯ ನೇತ್ರದಿಂದ ನಾನು ಸುಟ್ಟು ಬೂದಿಯಾಗಲು ಕಾಮನೂ ಅಲ್ಲ. ನೀಚರಾಜನ್, ನೀನು ಕಾಮನೂ ಅಲ್ಲ, ನಾನು ಶಿವನೂ ಅಲ್ಲ. ಆದರೆ ಶಿವಯೋಗಿಯಂತೂ ನಿಜ. ಲಿಂಗರಾಜ, ಒಂದು ಮಾತನ್ನು ಚೆನ್ನಾಗಿ ನೆನಪಿನಲ್ಲಿಟ್ಟುಕೋ. ದೇವಮೂಲ, ಋಷಿ ಮೂಲ, ನದಿ ಮೂಲಗಳನ್ನು ಎಂದೆಂದಿಗೂ ಕೆಣಕುವ ಪ್ರಯತ್ನ ಮಾಡಬೇಡ. ಇದರ ಇತ್ಯರ್ಥ ಈಗಲೇ ಇದೇ ಕ್ಷಣದಲ್ಲಿ ನಡೆದು ಹೋಗಲಿ. ತಪಸ್ವಿಗಳ ತಪೋತ್ತೇಜದಲ್ಲಿ ಎಂತಹ ರೌದ್ರತೆ ಅಡಗಿದೆ ಎಂಬುದನ್ನು ಇಡೀ ಪ್ರಪಂಚವೇ ಕಂಡರಿಯಲಿ. ಚಾಂಡಾಲ, ನಿನ್ನ ಅವನತಿಯನ್ನೇ ನೀನೇ ಬಯಸಿಕೊಂಡೆ. ಭೋಗಲಾಲಸೆಯಂತಿದ್ದ ಈ ನಿನ್ನ ವಿಲಾಸ ಗೃಹವು ಕೆಲವೇ ದಿನಗಳಲ್ಲಿ ಹಂದಿ ನಾಯಿ ಕತ್ತೆಗಳು ಉರುಳಾಡುವ ಅಮಂಗಲ ಕ್ರೀಡಾ ಗೃಹವಾಗಲಿ. ಅರಮನೆಯ ಸುತ್ತೆಲ್ಲ ಬೆಳೆದು ನಿಂತ ಹೂ ಗಿಡ ಮರ ಬಳ್ಳಿಗಳು ನಶಿಸಿ ಭೀಕರತೆಗೆ ಎಡೆ ಮಾಡಿಕೊಡುವ ಜಾಲಿಯ ಪೊದೆಗಳು ಬೆಳೆದು ಅಲ್ಲಿ ಆ ಸ್ಥಳ ವೃದ್ಧ ಸ್ಮಶಾನದಂತಾಗಲಿ. ಮದಾಂಧ ಮದೋನ್ಮತ್ತ
ಹಾಗೆ ವರ್ತಿಸಿದ ಪಶುವೆ. ನೀಚ, ಯಾವ ದೇಹದ ಹೆಣ್ಣಿನ ಚೆಲುವಿಕೆಗೆ ಮನಸ್ಸೋತು ಮಹಾದೇವಿಯನ್ನು, ಮುಕ್ತವಾದ ಮಹಾದೇವಿಯನ್ನು ಅಮಾನುಷವಾಗಿ ಕೊಲ್ಲಿಸಿದಿ. ಅದೇ ದೇಹ, ಈ ನಿನ್ನ ದೇಹದಲ್ಲಿ 360 ರೋಗಗಳಿಗೆ ಇರಿದಾದ ಮಹಾರೋಗ ಆವರಿಸಲಿ. ರವಿಮಂಡಲ ಪಿಂಡದಂತಿದ್ದ ತಪಸ್ಸಿನ ಚಿಚ್ಚಕ್ತಿ ಹರಿಷಡ್ವರ್ಗಗಳಿಂದ ಕೂಡಿದ ಈ ನಿನ್ನ ದೇಹದಲ್ಲಿ ಉರಿ ಉರಿಯಾಗಿ ಪ್ರವೇಶಿಸಿ ಈ ನಿನ್ನ ದೇಹದಲ್ಲಿರುವ ಕೈ ಕಾಲು ಬೆರಳುಗಳು ಕತ್ತರಿಸುತ್ತಾ ದುರ್ಗಂಧಮಯವನಾಗಿ ನಾರುವಂತಾಗಲಿ. ಈ ನಿನ್ನ ಹೇಸಿಕಾಯ ಸ್ಥಿರವಾಗಲಿ ಅಂತ ಏನ ಶಿವಯೋಗಿ. ಮಂಗಳ ಉರಿ, ಮಂಗಳ ಉರಿ ಉರಿ ತಾಳಲಾರೆ. ಸಂಕಟ, ಮೃತ್ಯು ಭೀಕರ ಸಂಕಟ. ಮಂಗಳ